ಹಣ ಭಾಳ ದೊಡ್ಡ ರಕ್ಷಣೆ ಇರುವುದು ಒಂದು ಪೊಲಿಟಿಕಲ್ ಪಾರ್ಟಿಗೂ ಆ ಪರಂಪರೆ ತಗೊಂಡು ಬಂದು ಕೊಡುವುದು. ಆ ಟೈಮ್ನಲ್ಲಿ ಇದ್ದ ಕಾಂಗ್ರೆಸ್ ಪಾರ್ಟಿಗೆ ಒಂದು ಸರ್ಟನ್ ಕ್ಲಾರಿಟಿ ಇಲ್ಲ ಕಾರಣಕ್ಕೋಸ್ಕರ ಇವತ್ತು ಕೂಡ ಕಾಶ್ಮೀರದಲ್ಲಿ 1/3 ಆಫ್ ಕಾಶ್ಮೀರ್ ಪಾಕಿಸ್ತಾನ್ ಕಂಟ್ರೋಲ್ದಲ್ಲಿ ಇದೆ. ಕಾಂಗ್ರೆಸ್ ಇಂಡಿಯಾ ಕಾಂಗ್ರೆಸ್ ಅದೇ ಮೈಂಡ್ಸೆಟ್ ನಮಗಿತ್ತು. ಭಾಳ ಅನ್ಪ್ರಿಪೇರ್ಡ್ ಒಂದು ಎಂಬರಾಸಿಂಗ್ ಡಿಫೀಟ್ ನಮ್ಮ ದೇಶಕ್ಕಾಗಿದ್ದು 1962 ವಾರ್ನಲ್ಲಿ. ಪಾಕಿಸ್ತಾನ್ ನಮ್ಮ ಜೊತೆಗೆ ಬಂದು ಟಾಸ್ಕನ್ ಡಿಕ್ಲರೇಷನ್ ಹೋಗಿ ಅವರು ಸಾರಿ ಹೇಳಿ ಎಕ್ಸ್ಕ್ಯೂಸ್ ಹೇಳಿ ನಾವು ಎಷ್ಟು ಪಾಕಿಸ್ತಾನ್ ಕ್ಯಾಪ್ಚರ್ ಮಾಡಿದ್ದೀವಿ ಎಲ್ಲ ಕೂಡ ಫ್ರೀಯಾಗಿ ಬಿಟ್ಕೊಟ್ಟಿದ್ದೀವಿ. ಸೊ 1965 ವಾರ್ ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಲೀಡರ್ಶಿಪ್ ಆ ಟೈಮ್ನಲ್ಲಿ, ಒಂದು ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ಕೇಪಬಿಲಿಟಿ, ಇದೆಲ್ಲ ಕೂಡ 1965ದಲ್ಲಿ ಇತ್ತು. ಪಾಕಿಸ್ತಾನಕ್ಕೆ ಗೊತ್ತು ಇವತ್ತು ಇಂಡಿಯಾ ಪಾಕಿಸ್ತಾನ ಇಬ್ಬರು ಜಗಳ ಕೊಡ್ತಿದ್ದೀವಿನಾ, ಪಾಕಿಸ್ತಾನ ಅವ್ರ ಎಕಾನಮಿ ಅವರು ಒಂದು ತಿಂಗಳು ಕೂಡ ನಿಲ್ಲಕ್ಕೆ ಸಾಧ್ಯತೆ ಇಲ್ಲ. ನಮ್ಮದೊಂದು $2.7 ಟ್ರಿಲಿಯನ್ ಇರುವ ಒಂದು ಎಕಾನಮಿ, ವರ್ಲ್ಡ್ಸ್ 5th ಲಾರ್ಜೆಸ್ಟ್ ಎಕಾನಮಿ. ನಾವು ಡೋಕ್ಲಾಮ್ನಲ್ಲಿ ಗಲ್ವಾನ್ದಲ್ಲಿ ಇತ್ತೀಚೆಗೆ ಲಾಸ್ಟ್ 1 ವರ್ಷದಲ್ಲಿ ಏನೇನು ನಮಗೂ ಚೈನಾಕ್ಕೂ ಬಾರ್ಡರ್ನಲ್ಲಿ ಜಗಳ ಮಾಡಿದ್ದೀವಿಯೋ ಅದರಲ್ಲಿ ಕ್ಲಿಯರಾಗಿ ಚೈನಾಗೆ ಗೊತ್ತು ಇಂಡಿಯನ್ ಫೋರ್ಸಸ್ ಫೈಟ್ ಮಾಡ್ತಾರೆ. 3 ತಿಂಗಳು 4 ತಿಂಗಳು 5 ತಿಂಗಳು ಆ ಹಾರ್ಶ್ ಎನ್ವಿರಾನ್ಮೆಂಟ್ನಲ್ಲಿ ಅಲ್ಲಿ ಅವರು ಹೋಲ್ಡ್ ಮಾಡಿ ಏನೋ ಯೋಚನೆ ಮಾಡದೆ ಒಂದು ಎನಿಮಿ ಜೊತೆಗೆ ಐ ಟು ಐ ನೋಡಿ ವಿನ್ ಮಾಡಿಕೊಂಡು ಬರುವ ಒಂದು ಸಾಧ್ಯತೆ ಇಂಡಿಯನ್ ಆರ್ಮಿಗೆ ಮಾತ್ರ ಇದೆ. ನಮ್ಮ ಜೊತೆಗೆ ಚೈನೀಸ್ ಯಾವಾಗಲೂ ಕೂಡ ಒಂದು ಕನ್ವೆನ್ಷನಲ್ ವಾರ್ಫೇರ್ 1962 ಥರ ಬಂದು ಜಗಳ ಮಾಡಲಿಕ್ಕೆ ಅವ್ರು ತಿಂಕೆ ಮಾಡಲ್ಲ, ಆ ಸಾಧ್ಯತೆ ಇಲ್ಲ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ರೀಸನ್ ಒಂದು ಪೊಲಿಟಿಕಲ್ ವಿಲ್ ಪವರ್. ಸೊ ವಾಜಪೇಯಿಜಿಗಿರುವ ದೊಡ್ಡ ಕನಸು ಇಂಡಿಯಾ ನ್ಯೂಕ್ಲಿಯರ್ ಪವರ್ ಆಗಿತ್ತನ ಪಾಕಿಸ್ತಾನ ಜೊತೆಗೆ ನಾವು ಈಕ್ವೇಷನ್ ಬ್ಯಾಲೆನ್ಸ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಚೈನಾವು ಪಾಕಿಸ್ತಾನ ಸೇರಿ ಇಂಡಿಯಾ ಜೊತೆಗೆ ಜಗಳಕ್ಕೆ ಬರಲ್ಲ. ಒಳ್ಳೆಯ ಒಂದು ರಾಜಕ್ಕೂ ಒಂದು ಚಕ್ರವರ್ತಿ ಇರುವ ಫೈನ್ ಡಿಫ್ರೆನ್ಸ್ ಏನೋ, ಯಾವಾಗ ಹೊಡ್ಲಿಕ್ಕೆ ಹೋಗಬೇಕು, ಯಾವಾಗ ನಿಂತ್ಕೊಂಡು ನೋಡಬೇಕು, ಇಂಥ ಡಿಫ್ರೆನ್ಸ್ ಒಂದು ರಾಜ ಗೊತ್ತಿರಬೇಕು. ಪುನಃ 2004 ಕಾಂಗ್ರೆಸ್ ಬಂದ ಮೇಲೆ ನಮಗೆ ಗೊತ್ತಿರ್ತದೆ ಮುಂಬೈದಲ್ಲಿ ಏನಾಯಿತು. 26 ನವಂಬರ್ 2008 ಮುಂಬೈದಲ್ಲಿ 166 ಜನ ಯಾವುದೇ ತಪ್ಪು ಮಾಡಿಲ್ಲ, ನಮ್ಮ ಥರ ನಂತರ ಹೋಟೆಲ್ದಲ್ಲಿ ಫ್ಯಾಮಿಲಿ ಜೊತೆಗೆ ಊಟ ಮಾಡಿದವರು ಸಾಯಿಸಿದ್ದಾರೆ, ಹಾಸ್ಪಿಟಲ್ದಲ್ಲಿ ಇರುವವರು ಸಾಯಿಸಿದ್ದಾರೆ, ರೈಲ್ವೆ ಸ್ಟೇಷನ್ನಲ್ಲಿ ಯಾರೋ ರಿಸೀವ್ ಮಾಡಲಿಕ್ಕೆ ಹೋಗೋರು ಸಾಯಿಸಿದ್ದಾರೆ. ಪುಲ್ವಾಮಾ ಅಟ್ಯಾಕ್ನಲ್ಲಿ ಇಷ್ಟು ಆರ್ಮಿ ಸಾಯಿಸುವಾಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಒಂದು ಮಾತು ಹೇಳಿದರು. ಏನು ಮಾತು ಹೇಳಿದರು? ಪುಲ್ವಾಮಾದಲ್ಲಿ ಏನು ಮಾಡಿದಾರೋ ಅದಕ್ಕೆ ರಿಟಾಲಿಯೇಷನ್ ಇದೆ, ರಿಟಾಲಿಯೇಷನ್ ಇಲ್ಲದೆ ನಾವು ಬಿಡಲ್ಲ. ஆனால் ರಿಟಾಲಿಯೇಷನ್ ಎಲ್ಲಿ ಮಾಡ್ತೀವಿ, ಯಾವ ಟೈಮ್ನಲ್ಲಿ ಮಾಡ್ತೀವಿ ನಾವು ಡಿಸೈಡ್ ಮಾಡ್ತೀವಿ. ಇದು ಜನರಲಿ ಈ ಥರ ಒಂದು ಭಾಷೆ, ಒಂದು ಶಬ್ದ ಒಂದು ಯಾರು ಇಂಡಿಯಾದಲ್ಲಿ ಒಂದು ಪೊಲಿಟಿಕಲ್ ಲೀಡರ್ ಮಾತಾಡಿ ನಾವು ಕಿವಿದಲ್ಲಿ ನಮಗೆ ಹೇಳಲ್ಲ. ಕ್ಯಾಪ್ಚರ್ ಮಾಡಿದ ಪೈಲಟ್ ತಮಿಳುನಾಡು ಪೈಲಟ್ ಅವರು ಅಭಿನಂದನ್ನು ಅವರು ಕೂಡ 24 ಅವರ್ಸ್ನಲ್ಲಿ ವಾಪಸ್ ನಮ್ಮ ಬಾರ್ಡರ್ದಲ್ಲಿ ಬಂದು ಅದೇ ಪಾಕಿಸ್ತಾನ್ ರೇಂಜರ್ಸ್ ಬಂದು ವಾಘಾ ಬಾರ್ಡರ್ನಲ್ಲಿ ಬಿಟ್ಕೊಟ್ಟು ಹೋಗಿದ್ದಾರೆ. ಯಾವುದೇ ಒಂದು ಕಂಟ್ರಿ ಇಂಡಿಯಾಕ್ಕೆ ಎನಿಮಿ ಇಲ್ಲ ಅನ್ನೋ ಅಷ್ಟು ಫಾರಿನ್ ಟ್ರಾವೆಲ್ ಮಾಡಿ 2019 ಪುಲ್ವಾಮಾ ಬರುವಾಗ ಕಂಪ್ಲೀಟ್ ವರ್ಲ್ಡ್ ಇಂಡಿಯಾ ಜೊತೆಗಿತ್ತು. ಪಾಕಿಸ್ತಾನ ಜೊತೆಗೆ ಸಪೋರ್ಟ್ ಮಾಡಲಿಕ್ಕೆ ಒಬ್ಬರು ಕೂಡ ಇಲ್ಲ. ನೀವು ಬಂದು 1 ತಿಂಗಳು ಬಿಟ್ಟು ಕೊಡಲಿಕ್ಕಿಲ್ಲ, 2 ತಿಂಗಳು ಬಿಟ್ಟು ಕೊಡಲಿಕ್ಕಿಲ್ಲ, 24 ಅವರ್ಸ್ನಲ್ಲಿ ಕೊಡಬೇಕು. 24 ಅವರ್ಸ್ನಲ್ಲಿ ಕೊಟ್ಟಿದ್ದೀರನ್ನ ಮಾತ್ರ ನೀವು ಕೊಡುವುದು ಆಕ್ಸೆಪ್ಟ್ ಮಾಡ್ತೀವಿ. ಎಲ್ಸ್ ಯಾವ ಥರ ಅಭಿನಂದನ್ ಅವರು ದೇಶ ಕರ್ಕೊಂಡು ಬರಬೇಕು ಆ ಥರ ಈ ದೇಶ ಕರ್ಕೊಂಡು ಬರ್ತದೆ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಹೋದ ಮೇಲೆಯೇ 24 ಅವರ್ಸ್ನಲ್ಲಿ ಅದೇ ವಾಘಾ ಬಾರ್ಡರ್ನಲ್ಲಿ ಅಭಿನಂದನ್ ಅವರು ಬಂದಿದ್ದು. ಕಾರಣ ನಮ್ಮ ಎಕನಾಮಿಕ್ ಮೈಟ್ $2.7 ಟ್ರಿಲಿಯನ್ ಇರುವ ಎಕಾನಮಿ ಅದು. ಒಂದು ಇಂಡಿಯಾ ನಮಗೆ ಗೊತ್ತಿರ್ತದೆ 1 ಲಕ್ಷ ವರ್ಷ ಹಿಸ್ಟ್ರಿದಲ್ಲಿ ಯಾವುದೇ ಒಂದು ಸಾರಿ ಕೂಡ ಇಂಡಿಯಾ ಯಾವುದೇ ಒಂದು ಕಂಟ್ರಿಗೆ ನಾವಾಗಿ ಅಟ್ಯಾಕ್ ಮಾಡಿಲ್ಲ. ನಮ್ಮ ಹಿಸ್ಟ್ರಿದಲ್ಲಿ ವಿ ನೆವರ್ ವರ್ ದಿ ಅಗ್ರೆಸರ್. ದ ಸೇಫೆಸ್ಟ್ ಟೈಮ್ ಟು ಬಿ ಇನ್ ಇಂಡಿಯಾ ಇಸ್ ನೌ. ಇದಕ್ಕೆ ಮುಂಚೆ ಬಿಡೆ 2021 ಈ ಟೈಮ್ ನೋಡುವಾಗ ದಿಸ್ ಇಸ್ ದ ಮೋಸ್ಟ್ ಸೇಫೆಸ್ಟ್ ಟೈಮ್. ಅದಕ್ಕೆ ಆರ್ಟಿಕಲ್ 370 ಮೈನ್ಲಿ ತಗೊಂಡು ಬಂದಿದ್ದು. ಕಾಶ್ಮೀರ್ನಲ್ಲಿ ಆ ಸೆಕ್ಯೂರಿಟಿ ಸಿಚುವೇಶನ್ ಇಂಪ್ರೂವ್ ಆಗಬೇಕು, ಸ್ಟೋನ್ ಪೆಲ್ಟಿಂಗ್ ಕಡಿಮೆ ಆಗಬೇಕು, ಫಾರಿನ್ ಟೆರರಿಸ್ಟ್ ಒಳಗಡೆ ಬರಬಾರದು, ಪೀಪಲ್ ಪೀಸ್ಫುಲ್ ಆಗಿರಬೇಕು, ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾಸೆಸ್ನಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಬರಬೇಕು. ಸೊ ಮೋದಿಜಿದಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ವಿಶೇಷ, ಒಂದು 303 MP ಇರುವ ಶಕ್ತಿ ಕಂಪ್ಲೀಟ್ ಯೂಸ್ ಮಾಡಿದ್ದಾರೆ. ಆ MP ಕೊಟ್ಟಿರುವ ಆ ಶಕ್ತಿ ತಾವೇನು ಬೆಂಬಲ ಕೊಟ್ಟು ಮೋದಿಜಿಗೆ ಆ ಶಕ್ತಿ ಕೊಟ್ಟಿದ್ದೀರೋ ಕಂಪ್ಲೀಟ್ ಉಪಯೋಗ ಮಾಡಿದ್ದಾರೆ. ಕಂಪ್ಲೀಟ್ ಕಂಟ್ರೋಲ್ ತಗೊಂಡಿದ್ದಾರೆ. ಸ್ಪೆಷಲಿ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿದಲ್ಲಿ, ಸ್ಪೆಷಲಿ ನಮ್ಮ ಎಕ್ಸ್ಟರ್ನಲ್ ಸೆಕ್ಯೂರಿಟಿದಲ್ಲಿ. ರೋಲ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ದ ಪ್ರೊಟೆಕ್ಷನ್ ಆಫ್ ಕಂಟ್ರಿ. ನಮ್ಮ ದೇಶ ರಕ್ಷಣೆ ಮಾಡಲಿಕ್ಕೆ ಪಕ್ಷ ಕಡೆಯಲ್ಲಿ ಏನು ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂಡಿದ್ದೀವಿ, ಆ ಪಕ್ಷ ಏನು ಮಾಡಬೇಕಾಗ್ತದೆ ನಮ್ಮ ದೇಶದಲ್ಲಿ ರಕ್ಷಣೆ ಬರಲಿಕ್ಕೆ. ರಕ್ಷಣೆ ಅನ್ನೊಂದು ಮಾತು ನಮ್ಮ ಕಿವಿಗೆ ಬರುವಾಗ ಭಾಳ ಸಿಂಪಲ್ ಮಾತದು. ಇಮಿಡಿಯೇಟ್ಲಿ ನಮಗೆ ಪ್ರೊಟೆಕ್ಷನ್ ಒಂದು ಬರ್ತದೆ. ಪೊಲೀಸ್ ಅವರು, ಆರ್ಮಿ ಅವರು, ಬಾರ್ಡರ್ನಲ್ಲಿ ಇರುವವರು, ಅಲ್ಲದೆ ಇಂಟರ್ನಲ್ ಸೆಕ್ಯೂರಿಟಿಗೋಸ್ಕರ ಪೊಲೀಸ್ ಸ್ಟೇಷನಲ್ಲಿ ದಿನ ಕೂಡ ನಮಗೆ ರಕ್ಷಣೆ ಮಾಡೋರು. ಇದೇ ನಮ್ಮ ಕಿವಿದಲ್ಲಿ ರಕ್ಷಣೆಯನ್ನು ಬರ್ತದೆ.
ಇದು ಒಂದು ಮಾಡೆಲ್ ಇತ್ತು 2010ವರೆ. ರಕ್ಷಣೆನ ಈ ಥರ ಯೂನಿಫಾರ್ಮ್ ಸರ್ವಿಸಸ್ ಅವರೇ ನಮಗೆ ರಕ್ಷಣೆ ಮಾಡ್ತಾರೆ ಅನ್ನೊಂದು ಮಾಡೆಲ್ ಇತ್ತು. 2010 ಮೇಲೆ ತಾವು ನೋಡಿದ್ದೀರನ್ನ ಜಾಸ್ತಿ ರಕ್ಷಣೆ ಆಗುವುದು ತಾವು ನಾನು ನೋಡಲಿಕ್ಕಾಗಲ್ಲ. ಆ ಎನಿಮಿ ಇನ್ವಿಸಿಬಲ್ ಎನಿಮಿ ಕಣ್ಣಲ್ಲಿ ಸಿಕ್ಕಲ್ಲ, ಕಂಪ್ಯೂಟರ್ನಲ್ಲಿ ಮಾಡ್ತಾರೆ, ಇಮೇಲ್ ಹ್ಯಾಕಿಂಗ್ ಮಾಡ್ತಾರೆ, ತಾವು ನಾನು ಕುಡಿಯುವ ನೀರಿನಲ್ಲಿ ಪ್ರಾಬ್ಲಮ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿದಲ್ಲಿ ಪ್ರಾಬ್ಲಮ್ ಮಾಡ್ತಾರೆ, ನಮ್ಮ ಕಲ್ಚರ್ ನಮ್ಮ ಪರಂಪರೆ ಏನಿದೆ ಡಿಸ್ಟರ್ಬ್ ಮಾಡ್ತಾರೆ, ನಮ್ಮ ಭಾರತೀಯ ಸಿವಿಲೈಸೇಷನ್ ಏನಿದೆ ಡಿಸ್ಟರ್ಬ್ ಮಾಡ್ತಾರೆ. ಇದೇ ಜಾಸ್ತಿ ಎಸಿಮೆಟ್ರಿಕಲ್ ವಾರ್ಫೇರ್ ಎಂದು ಹೇಳ್ತಾರೆ. ಸಿಮೆಟ್ರಿಕಲ್ ವಾರ್ಫೇರ್ನ ಹೇಳುವಾಗ ಎನಿಮಿ ನಮಗೆ ವಿಸಿಬಲ್ ಇದ್ದಾರೆ, ನಾವು ಒಂದು ಕಡೆ ಇರ್ತೀವಿ, ಎನಿಮಿ ಒಂದು ಕಡೆ ಇರ್ತೀವಿ, ನಮ್ಮ ದೇಶಕ್ಕೆ ಏನೋ ಒಂದು ತೊಂದರೆ ಕೊಡಲಿಕ್ಕೆ ಬರ್ತಾ ಇರ್ತಾರೆ. ಆ ಟೈಮ್ನಲ್ಲಿ ನಾವೊಂದು ಸ್ಟ್ರಾಟಜಿ ತಗೊಂಡು ಅಟ್ಯಾಕ್ ಮಾಡ್ಬೋದು. ಸೊ ಇತ್ತೀಚೆಗೆ ಆಗುವುದು ಜಾಸ್ತಿ ಎಸಿಮೆಟ್ರಿಕಲ್ ವಾರ್ಫೇರ್. ಏನೋ ಒಂದು ದೇಶದಲ್ಲಿ ಕೂತ್ಕೊಂಡು ಒಂದು ಟ್ರೇಡ್ ಮೂಲಕ, ಫಿನಾನ್ಸ್ ಮೂಲಕ ಏನೋ ಒಂದು ದೇಶದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿ ಆ ದೇಶ ಯಾವ ದಾರಿಯಲ್ಲಿ ಹೋಗ್ತದೆ ಆ ದಾರಿಯಲ್ಲಿ ತಪ್ಪಿಸಿ ಇನ್ನೊಂದು ಕಡೆ ಕರ್ಕೊಂಡು ಹೋಗಲಿಕ್ಕೆ ತುಂಬ ದೇಶ ಇದೊಂದು ಸ್ಟ್ರಾಟಜಿಕ್ ಟೂಲ್ ಆಗಿ ಮಾಡ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ಭಾಳ ದೊಡ್ಡ ರೋಲ್ ಇದೆ, ಭಾಳ ಇಂಪಾರ್ಟೆಂಟ್ ರೋಲ್ ಇದೆ. ಕಾರಣ ಆ್ಯಂಟಿಸಿಪೇಟ್ ಮಾಡಬೇಕು, ನೆಕ್ಸ್ಟು 50 ವರ್ಷ ಯಾವ ಥರ ಇದೇನೋ ಒಂದು ಚಿಂತನೆ ಇರಬೇಕು, ಯಾವ ದಾರಿಯಲ್ಲಿ ಹೋಗಬೇಕನ್ನು ನಮಗೊಂದು ಐಡಿಯಾ ಇರಬೇಕು. ಜಾಸ್ತಿ ಇಂದ 700-800 ವರ್ಷದಲ್ಲಿ ಯಾವ ದಾರಿಯನ್ನು ತಪ್ಪಿಸಿ ಈ ದಾರಿಗೆ ಬಂದಿದ್ದೀವಿ, ಪುನಃ ಆ ದಾರಿಯಲ್ಲಿ ಕರ್ಕೊಂಡೋಗಿ ನಮ್ಮ ಭಾರತೀಯ ಪರಂಪರೆ ತಗೊಂಡು ಬಂದು ಅದೇ ಪರಂಪರೆಯಲ್ಲಿ ನಮ್ಮ ಜನ ಹೋಗಬೇಕನ್ನೋ ಒಂದು ದೊಡ್ಡ ಒಂದು ಪರಿಮಾಣ ಒಂದು ಪೊಲಿಟಿಕಲ್ ಪಾರ್ಟಿಗಿದೆ. ನಮಗೆಲ್ಲರೂ ಗೊತ್ತು, ನಾವು ಇಲ್ಲಿ 3 ಸ್ವಾಮೀಜಿ ನಮ್ಮಲ್ಲಿ ಇದ್ದಾರೆ. ನಾವು ಜಾಸ್ತಿ ಹೇಳಬೇಕನ್ನ ಒಂದು ಸ್ವಾಮೀಜಿ ಬರುವಾಗ ನಮ್ಮ ದೇಶದಲ್ಲಿ ಮಾತ್ರ ಇಷ್ಟು ಗೌರವ ಒಂದು ಸ್ವಾಮೀಜಿಗೂ. ಒಂದು ಸ್ವಾಮೀಜಿ ಹೇಳಿದ ಮೇಲೆ ಮುದೋಗಿತು, ನಾವು ಜಾಸ್ತಿ ಏನೋ ಮಾತಾಡ್ಲಿಕ್ಕೆ ಹೋಗಲ್ಲ, ಸ್ವಾಮೀಜಿ ಹೇಳಿದ ಮಾತೇ ಒಂದು ಫೈನಲ್ ಮಾತಾಗಿ ಇಟ್ಕೊಳ್ತೀವಿ. ಯಾಕೆ ನಮ್ಮ ದೇಶದಲ್ಲಿ ಈ ಪರಂಪರೆ, ಈ ಶಿಸ್ತು, ಒಂದು ಸ್ಪಿರಿಚುವಾಲಿಟಿಗೆ ನಾವು ಇದೇನು ಹೇಳಿದ್ದೀರನ್ನ, ನಮ್ಮದು ಒಂದು ಭಾರತೀಯ ಸಿವಿಲೈಸೇಷನ್. ಎಕ್ಸ್ಪೆಕ್ಟೇಷನ್ ಇಲ್ಲದೆ ದೊಡ್ಡವರು ಏನು ಹೇಳ್ತಾರೆ ಆ ಥರ ನಾವು ಮಾಡಿಕೊಂಡು ಬರ್ತೀವಿ. ಒಂದು 1000 ವರ್ಷ 2000 ವರ್ಷ ಕಂಟಿನ್ಯೂಯಸ್ ಆಗಿ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ನಮ್ಮಲ್ಲಿ ಇದೆ. ಆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಡಿಸ್ಟರ್ಬ್ ಆಗ್ತದೆ ಇರುವ ಕಾರಣಕ್ಕೋಸ್ಕರ ನಮ್ಮ ದೇಶ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದೆ. ನಾವೆಲ್ಲರೂ ಕೂಡ ಜಾಸ್ತಿ ಚಿಂತನೆ ಇರುವುದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮ ಕೆಲಸ ಮುಗಿಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟು, ಯಾವ ಥರ ನಮ್ಮ ವೇದಿಕೆ ಮೇಲೆ ನಮ್ಮ ಮಧ್ಯಸ್ಥ ಸಾಹೇಬರು ಕೂತಿದ್ದಾರೆ, ಯಾವ ಥರ ಮಂಜುನಾಥ ಸಾಹೇಬರು ಕೂತಿದ್ದಾರೆ, ಅವ್ರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಕೂತಿದ್ದಾರೆ. ಯಾಕೆನಾ ಅವ್ರಿಗೊಂದು ಚಿಂತನೆ ನಂಬಿಕೆ ಇದೆ, ನೆಕ್ಸ್ಟ್ ಜನ್ರೇಷನ್ ಅವ್ರು ಏನು ತಗೊಂಡಿದ್ದಾರೋ ಆ ಕೆಲಸ ಕೈನಲ್ಲಿ ತಗೊಂಡು ನೆಕ್ಸ್ಟ್ ಕರ್ಕೊಂಡು ಹೋಗ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ನಮ್ಮ ಪರಂಪರೆ ನಮ್ಮ ಸಿವಿಲೈಸೇಷನ್ ಜಾಸ್ತಿ ಏನು ಇಟ್ಕೊಂಡು ಹೋಗಬೇಕನ್ನೋ ಒಂದು ಥಿಂಕ್ ಮಾಡುವ ಸಿವಿಲೈಸೇಷನ್ ಇಲ್ಲ. ನಾವು ಬರುವಾಗ ಏನು ತಗೊಂಡು ಬಂದಿಲ್ಲ, ಹೋಗುವಾಗ ಏನು ತಗೊಂಡು ಹೋಗಿಲ್ಲ. ನಾವು ಇನ್ ಬಿಟ್ವೀನ್ ನಮ್ಮ ಲೈಫ್ ಸ್ಪ್ಯಾನ್ ಎಷ್ಟಿದೆ, ಒಂದೊಂದು ನಿಮಿಷ ಕೂಡ ಒಂದು 4 ಜನಕ್ಕೆ ಒಳ್ಳೆಯದು ಮಾಡೋಣ, ನಮ್ಮಲ್ಲಿ ಈ ಭೂಮಿ ತಾಯಿ ಈ ಭೂಮಿಗೆ ಏನೋ ಒಂದು ಕೊಡೋಣ. ಕೊಡುಗೆ ಮಾತ್ರ ನಮ್ಮ ಪರಂಪರೆ, ತಗೊಳ್ಳುವುದು ನಮ್ಮ ಪರಂಪರೆ ಅಲ್ಲ. ಅಣ್ಣ ಇತ್ತೀಚೆಗೆ ತಾವು ನೋಡಿದ್ದೀರನ್ನ ತಾವು ಥಿಂಕ್ ಮಾಡ್ಬೋದು, ಒಂದು ದೇಶ ಪ್ರೊಟೆಕ್ಷನ್, ಈ ಸಿವಿಲೈಸೇಷನ್ ಕೆಟ್ಟೋಗಬಾರ್ದನ್ನ ಈ ಹಳೆಯ ಭಾರತೀಯ ಚಿಂತನೆ, ಈ ಪರಂಪರೆ ಪುನಃ ನಮ್ಮ ಸಿದ್ಧಾಂತ ನಮ್ಮ ಮೈಂಡ್ ಒಳಗಡೆ ತಗೊಂಡು ಬಂದು, ಇಲ್ಲಿ ಎಷ್ಟು ಸ್ಕೂಲ್ ಸ್ಟೂಡೆಂಟ್ಸ್ ಇಲ್ಲಿ ಕೂತಿದ್ದಾರೆ, ಎಷ್ಟು ಕಾಲೇಜ್ ಸ್ಟೂಡೆಂಟ್ಸ್ ಕೂತಿದ್ದಾರೆ, ಅವ್ರಿಗೆ ಈ ಮೈಂಡ್ಸೆಟ್ ತಗೊಂಡು ಬಂದು ಆ ಪ್ರಕಾರ ಈ ಸೊಸೈಟಿ ಇರಬೇಕು ಅನ್ನೋ ಒಂದು ರೀಡಿಸೈನ್ ಮಾಡೋದು ಭಾಳ ಕಷ್ಟ. ಒಂದು ಪೊಲಿಟಿಕಲ್ ಪಾರ್ಟಿಗೆ ಟಫೆಸ್ಟ್ ಜಾಬ್ ಬಂದು ರೀಡಿಸೈನಿಂಗ್ ಆಫ್ ಸೊಸೈಟಿ, ಪುನಃ ನಾವು ಹಳೆಯ ಪರಂಪರೆಗೆ ತಗೊಂಡು ಹೋಗೋದು ಭಾಳ ಕಷ್ಟ ಕೆಲಸ. ನಮ್ಮ ಛತ್ರಪತಿ ವೀರ ಶಿವಾಜಿ ನಮಗೆ ಗೊತ್ತಿರ್ತದೆ, ಅವರು ಇತಿಹಾಸ ಬಗ್ಗೆ 1627 ಹುಟ್ಟಿದವರು. ಅವ್ರ ಲೈಫ್ ಒಂದು ಭಾಳ ಕಾಂಪ್ಲಿಕೇಟೆಡ್ ಲೈಫ್ ಅದು. ಯಾಕೆಂದರೆ ಒಂದು ಕಡೆ ಮುಘಲಾಯರು, ಔರಂಗಜೇಬ್ ಅವರು ಭಾಳ ಸ್ಟ್ರಾಂಗಾಗಿ ಒಂದು ಕಡೆ ಅವರು ಗವರ್ನೆನ್ಸ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಬಿಜಾಪುರ್ ಸುಲ್ತಾನೇಟು, ನಮ್ಮ ನಿಜಾಮ್ ಅವರು, ಗೋಲ್ಕೊಂಡ, ಈ ಅಹಮದ್ ನಗರ್ ಸುಲ್ತಾನೇಟು, ಇವರೆಲ್ಲ ಒಂದು ಕಡೆ ಇದ್ದಾರೆ. ಅಲ್ಲಿ ಒಂದು ಸಣ್ಣ ಒಂದು ಜಾಗ, ಒಂದು 3-4 ಸ್ಕ್ವೇರ್ ಕಿಲೋಮೀಟ್ರ್ ಕೂಡ ಇಲ್ಲ, ಆ ಜಾಗದಲ್ಲಿ ಹುಟ್ಟಿ ನಮ್ಮ ಪರಂಪರೆ ತಗೊಂಡು ಬರಬೇಕನ್ನೋ ಒಂದು ಸಿಂಗಲ್ ಆರ್ಮಿ ಒಂದು ಫೈಂಡ್ ಔಟ್ ಮಾಡಿ ಇವರೆಲ್ಲರಿಗೂ ಅವರು ಒಂದು ಆಲ್ಮೋಸ್ಟ್ ಒಂದು 45-50 ವರ್ಷ ಅವರಲ್ಲಿ ನಿಲ್ತಾರೆ. ನಾವು ಮರಾಠ ಸಾಮ್ರಾಜ್ಯನ ಹೇಳ್ಬೋದು, ಮರಾಠಿ ಆರ್ಮಿನ ಹೇಳ್ಬೋದು, ಬಟ್ ಇನ್ಫ್ಯಾಕ್ಟ್ ಶಿವಾಜಿ ಅವ್ರು ಏನು ಮಾಡಿದ್ದು, ನಮ್ಮ ದೇಶಕ್ಕೆ ರಕ್ಷಣೆಯೇ ಮಾಡಿದ್ದು. ಆ ಟೈಮಲ್ಲಿ ಅವರು ಮಾಡಿದ ರಕ್ಷಣೆ 2000, 3000, 4000 ಇರುವ ವರ್ಷ ಇರುವ
ಈ ಪರಂಪರೆ ಇದು ಹಾಳು ಮಾಡಿ ಟರ್ಕಿಲಿருந்து ಬಂದು ಎಲ್ಲೆಲ್ಲೋರಿಂದ ಬಂದು ಬೇರೆ ಒಂದು ಫಾರಿನ್ ಇನ್ಫ್ಲೂಯೆನ್ಸ್ ನಮ್ಮ ದೇಶಕ್ಕೆ ತಗೊಂಡು ಬಂದು ಅದು ಮೂಲಕ ನಮ್ಮ ವೇ ಆಫ್ ಲೈಫ್ ಡಿಸ್ಟರ್ಬ್ ಮಾಡಿ ಇದೇ ಥರ ಹೋಗಬೇಕನ್ನೋ ಒಂದು ಕಡೆ ಔರಂಗಜೇಬ್, ಒಂದು ಕಡೆ ಬಿಜಾಪುರ ಸುಲ್ತಾನೇಟ್, ಒಂದು ಕಡೆ ಅಹಮದ್ನಗರ್ ಸುಲ್ತಾನೇಟ್, ಇಷ್ಟು ಜನ ಇರುವಾಗ ಅವ್ರಿಗೆ ಮಾತ್ರ ಒಂದು ಧೈರ್ಯ ಇತ್ತು, ನಂಬಿಕೆ ಇತ್ತು. ಎಲ್ಲ ಅನ್ಲರ್ನಿಂಗ್ ಮಾಡಿ ನಮ್ಮ ಹಳೆಯ ಪರಂಪರೆ ತಗೊಂಡು ಬಂದು ರೀಡಿಸೈನ್ ಮಾಡ್ಬೋದು. ಅದಕ್ಕೆ ನಾವು ಶಿವಾಜಿಗೆ ಇಷ್ಟು ಗೌರವ ಕೊಡ್ತೀವಿ. ಹಿಂದೂ ಸಾಮ್ರಾಜ್ಯದಲ್ಲಿ ಯಾವುದೇ ಒಂದು ಚಕ್ರವರ್ತಿ ನೋಡುವಾಗ ಶಿವಾಜಿಗೆ ಮಾತ್ರ ಒಂದು ಸಪ್ರೇಟ್ ಹಿಸ್ಟ್ರಿ ನಾವೇನು ಹೇಳ್ತೀವಿ. ಅವರು ಹುಟ್ಟುವಾಗ ಅವರಲ್ಲಿ ಆರ್ಮಿ ಇಲ್ಲ, ದೇಶವಿಲ್ಲ, ಜೊತೆಗೆ ಯಾರೂ ಕೂಡ ಇಲ್ಲ. ಒಬ್ಬರೇ ಒಂದು ಮನುಷ್ಯ, ಒಂದು ಥಿಂಕಿಂಗ್ ಮಾತ್ರ ಇತ್ತು, ಒಂದು ವಿಶಾಲ ಒಂದು ಮೈಂಡ್ಸೆಟ್ ಇತ್ತು. ಅದರಲ್ಲಿ ಒಂದು ಆರ್ಮಿ ಫೈಂಡ್ ಔಟ್ ಮಾಡಿ ಒಂದೊಂದು ರಾಜ್ಯ ಜೊತೆಗೆ ಜಗಳ ಮಾಡಿ ನಮ್ಮ ಹಿಂದೂ ಪರಂಪರೆ ತಗೊಂಡು ಬರಬೇಕು ಅಂತ ಕನಸಿಟ್ಟುಕೊಂಡು ಬಂದು ಔರಂಗಜೇಬ್ ಅವ್ರ ಜೊತೆಗೆ ಜಗಳಕ್ಕೆ ನಿಂದು ಇಲ್ಲಿ ಒಂದೊಂದು ಸಾಮ್ರಾಜ್ಯ ಜೊತೆಗೆ ಜಗಳಕ್ಕೆ ನಿಂದು ಅವರು ಹೋಗುವಾಗ ನಮಗೆ ನಂಬಿಕೆ ಕಟ್ಟು ಹೋಗಿದ್ದಾರೆ. ಈ ಮಣ್ಣಲ್ಲಿ, ನಮ್ಮ ಮಣ್ಣಲ್ಲಿ ಒಂದು ಹಿಂದೂ ಸಾಮ್ರಾಜ್ಯ, ಹಿಂದೂ ವೇ ಆಫ್ ಲೈಫ್, ಭಾರತೀಯ ಪರಂಪರೆ ಸಾಮ್ರಾಜ್ಯದಲ್ಲಿ ಪಾಸಿಬಲ್. ಆ ಶಿವಾಜಿ ಅವ್ರ ಲೈಫ್ನಲ್ಲಿ ಭಾಳ ಒಂದು ಇಂಟ್ರೆಸ್ಟಿಂಗ್ ಒಂದು ಕತೆ ಮಾತ್ರ ಹೇಳಬೇಕು. ನಾನು ಈ ಟಾಪಿಕ್ ಒಳಗಡೆ ಕಂಪ್ಲೀಟ್ ಹೋಗಲಿಕ್ಕೆ ಮುಂಚೆ, ಶಿವಾಜಿ ಅವರು 1627 ಹುಟ್ಟು, ಅವರು ತಾಯಿ ಜೊತೆಗೆ ಒಂದು ಹುಟ್ಟಿದ ಒಂದು ಮನುಷ್ಯ. ತಾಯೇ ಶಿವಾಜಿಗೆ ಜಾಸ್ತಿ ನೋಡಿಕೊಂಡು ಮೇಲೆ ಕರ್ಕೊಂಡು ಬಂದಿದ್ದರು. ಅವ್ರಿಗೊಂದು 20 ವರ್ಷ ಇರುವಾಗ ಅವ್ರ ತಂದೆ ಜೊತೆಗೆ ಜಗಳ ಮಾಡಿ, ತಂದೆ ಅವರು ಅಹಮದ್ನಗರ್ ಬಿಜಾಪುರ ಸುಲ್ತಾನೇಟ್ ಜೊತೆಗೆ ತಂದೆ ಇದ್ದಾರೆ, ತಂದೆ ಜೊತೆಗೆ ಹೋಗಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ, ತಂದೆ ಬಿಟ್ಬಿಟ್ಟು ಸಪ್ರೇಟಾಗಿ ಬರ್ತಾರೆ. ಒಂದಿನ ಒಂದು ಒಳ್ಳೆಯ ಒಂದು ಕವಿ ಓದ್ತಾರೆ. ಅವರು ಸಿಂಹಾಸನದಲ್ಲಿ ಕೂರುವಾಗ ಒಳ್ಳೆಯ ಒಂದು ಕವಿ ಓದ್ತಾರೆ. ಆ ಕವಿ ಓದುವಾಗ ಅಂಥ ಕವಿ ಯಾರು ಪಡೆದಿದ್ದಾರೋ ತುಕಾರಾಮ್ನ ಒಂದು ಕವಿ, ಅವ್ರ ಮೇಲೆ ಭಾಳ ಒಂದು ಪ್ರೀತಿ ಇವ್ರಿಗೆ ಬರ್ತದೆ. ಅಷ್ಟು ಬ್ಯೂಟಿಫುಲ್ ಸುಂದರವಾದ ಒಂದು ಕವಿ ಓದ್ಬಿಟ್ಟು ಇವರು ಅರಣ್ಮನೆಯಲ್ಲಿ ಯಾರು ಇರ್ತಾರೆ ಅವರಲ್ಲಿ ಹೋಗಿ ತುಕಾರಾಮ್ ಅವರಲ್ಲಿ ಕರ್ಕೊಂಡು ಬನ್ನಿ, ಅವ್ರಿಗೆ ನಾನು ಸನ್ಮಾನ ಮಾಡಬೇಕು, ಇದೇ ಥರ ಒಂದು ದೊಡ್ಡ ಸಭೆಯಲ್ಲಿ ಸನ್ಮಾನ ಮಾಡಬೇಕಂತ ಶಿವಾಜಿ ಹೇಳ್ತಾರೆ. ಅವರೆಲ್ಲ ಹೋಗಿ ತುಕಾರಾಮ್ ಅವ್ರಿಗೆ ಭೇಟಿ ಮಾಡುವಾಗ ತುಕಾರಾಮ್ ಹೇಳ್ತಾರೆ, ನಾನು ಬರಲ್ಲ, ನಾನು ಇದೆಲ್ಲ ಬಿಟ್ಟು ಒಂದು ಸನ್ಯಾಸ ತಗೊಂಡು ನಾನೊಂದು ಕಾಡಿನಲ್ಲಿ ತಿರುಗಾಡುವ ಒಂದು ಮನುಷ್ಯ. ನಾನು ಕಾಡಿನಲ್ಲಿ ಏನು ಸಿಗ್ತದೆ ಅದು ತಿನ್ಕೊಂಡಿರ್ತೀನಿ, ನನ್ನ ಬ್ಲ್ಯಾಂಕೆಟ್ ಏನಿದೆ ಮೇಲೆ ಏನು ಕ್ಲೌಡ್ ಇದೆ ಅದೇ ನನ್ನ ಬ್ಲ್ಯಾಂಕೆಟ್ಟು, ಅದೇ ನಾನು ಇಟ್ಕೊಂಡು ನೈಟ್ ಮಲಗ್ತೀನಿ. ನೆಕ್ಸ್ಟು ಊಟ ನನಗೆ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಸೊ ನಾನು ಒಂದು ದೊಡ್ಡ ಒಂದು ಅರಣ್ಮನೆಯಲ್ಲಿ ಕೂತ್ಕೊಂಡು ಶಿವಾಜಿ ಅವ್ರ ಜೊತೆಗೆ ಬಂದು ಕೂತ್ಕೊಳ್ಳಿಕ್ಕೆ ನನಗೇನು ಇಷ್ಟ ಇಲ್ಲ. ಈ ಮಾತು ಹೇಳಿದ ತಕ್ಷಣ ಶಿವಾಜಿ ಅವ್ರಿಗೆ ಏನೋ ಇತ್ತು, ಒಂದು ದೊಡ್ಡ ಒಂದು ಸಾಮ್ರಾಜ್ಯ ಕಟ್ಟಬೇಕನ್ನೋ ಒಂದು ಮೈಂಡ್ಸೆಟ್ ಇದ್ದ ಒಂದು ಮಹಾರಾಜ. ಅವರು ಸಿಂಹಾಸನದಲ್ಲಿ ಇಟ್ಕೊಂಡು ತುಕಾರಾಮ್ ಎಲ್ಲಿದ್ದಾರೆ ನೋಡಿಕೊಂಡು ಹೋಗಿ, ತುಕಾರಾಮ್ ಇರುವ ಜಾಗಕ್ಕೆ ಹೋಗಿ ಅವರು ಏನೇನು ಬಟ್ಟೆ ಏನೇನು ಬಂಗಾರ ಹಾಕ್ಕೊಂಡು ಹೋಗಿದ್ದಾರೋ ಎಲ್ಲ ಬಿಸಾಡಿ ಇಟ್ಬಿಟ್ಟು ತುಕಾರಾಮ್ ಅವ್ರ ಜೊತೆ ಕೂತ್ಕೊಂಡು, ಸ್ವಾಮೀಜಿ ನಾನು ಈ ಪೀಸ್, ಈ ಶಾಂತಿ, ನನಗೆ ಈ ಶಾಂತಿ ಬೇಕು, ನಾನು ತಿರುಗಾಡ್ತಾ ಇದ್ದೀನಿ, ನಿಮ್ಮ ಥರವೇ ನಾನು ಆಗ್ತೀನಿ, ನಾನು ಸನ್ಯಾಸ ತೊಗೊಳ್ತೀನಿ, ನಿಮ್ಮ ಜೊತೆಗೆ ಬರ್ತೀನಿ, ನನಗೆ ಕರ್ಕೊಂಡು. ತುಕಾರಾಮ್ ಅವರು ಬೇಡಾನು ಹೇಳಿ ಕೂಡ ಅಲ್ಲಿಯೇ ಕೂತ್ಕೊಂಡು ಬಿಟ್ಟಿದ್ರು. ಶಿವಾಜಿ ಜೊತೆಗೆ ಬಂದಿರೋಕ್ಲ ಭಾಳ ಒಂದು ದೊಡ್ಡ ಒಂದು ಇದಾಯಿತು. ಏನು ನಮ್ಮ ಚಕ್ರವರ್ತಿ, ನಮ್ಮ ಮಹಾರಾಜ ಈ ಥರ ಹೋಗಿ ಕೂತ್ಬಿಟ್ಟಿದ್ದಾರೆ. ಶಿವಾಜಿ ತಾಯಿ ಜೀಜಾಬಾಯಲ್ಲಿ ಹೋಗಿ ಹೇಳಿ, ಜೀಜಾಬಾಯಿ ಬಂದು ಶಿವಾಜಿಯಲ್ಲಿ ಜಗಳ ಮಾಡಿ, ನಿಮಗಿರುವ ಧರ್ಮ ಪುನಃ ಈ ದೇಶದಲ್ಲಿ ಒಂದು ಹಿಂದೂ ರಾಜ್ಯ ತಗೊಂಡು ಬಂದು ಇಟ್ಟು ಹೋಗಲಿಕ್ಕೆ ನಿಮಗಿರುವ ಒಂದು ಕರ್ಮ, ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಾ ಮಗನೇನು. ಆಮೇಲೆ ಶಿವಾಜಿ ಅವರು ಬೇಡದೆ ಭಾಳ ಕಷ್ಟದಲ್ಲಿ ತುಕಾರಾಮ್ ಅವರಲ್ಲಿ ಪರ್ಮಿಷನ್ ತಗೊಂಡು ತಾಯಿ ಜೊತೆಗೆ ಬಂದು ಆ ಶಿವಾಜಿ ನಾವು ನೋಡಿದ್ದೀವಿ. ಸೊ ಎಲ್ಲ ಮನುಷ್ಯ ಯಾರು ತಾವು ನೋಡ್ತೀರೋ ಎಲ್ಲ ಮನುಷ್ಯನಿಗೂ ಸೆಂಟ್ರ್ನಲ್ಲಿ ಒಂದು ಸಣ್ಣದಾಗಿ ಒಂದಿದೆ, ಸನ್ಯಾಸ ತಗೊಳ್ಬೇಕು. ನಾವು ಯಾವುದೇ ಈ ದೇಶದಲ್ಲಿ ತಗೊಂಡ್ಬಾರದು, ಈ ಭೂಮಿயிலேருந்து ಏನು ತಗೊಂಡು ಹೋಗಬಾರ್ದು, ಎಲ್ಲ ಕೊಡಬೇಕು. ಶಿವಾಜಿ ಅವ್ರ ಲೈಫು ಅದೇ ಥರ ಒಂದು ಲೈಫ್. ಬಟ್ ನಾವು ಶಿವಾಜಿ ಒಂದು ವೀರ ಚಕ್ರವರ್ತಿ, ಒಂದು ದೊಡ್ಡ ಒಂದು ಮನುಷ್ಯನ ಹೇಳ್ತೀವಿ. ஆனால் ಶಿವಾಜಿಗಿರುವ ಒಂದು ಸ್ಪಿರಿಚುವಲ್ ಪ್ರಾಕ್ಟಿಸ್ ತುಕಾರಾಮ್ ಅವರು ಹೋದ ಮೇಲೆ ರಾಮದಾಸನ್ ನೆಕ್ಸ್ಟ್ ಒಂದು ಸೈಂಟು, ಅವರೆಲ್ಲ ಬಂದು ಅಷ್ಟು ಧೈರ್ಯ ಇರುವ ಶಿವಾಜಿಗೂ ಆ ಸ್ಪಿರಿಚುವಾಲಿಟಿ, ಆ ನಮ್ಮ ಒರಿಜಿನಲ್ ಭಾರತೀಯ ಪರಂಪರೆ ಏನಿದೆ ಆ ಎಸೆನ್ಸ್ ಅವರು ಕೊಟ್ಟಿದ್ದ ಕಾರಣಕ್ಕೋಸ್ಕರ ಶಿವಾಜಿ ಅವರು ಔರಂಗಜೇಬ್ ಜೊತೆಗೆ ಜಗಳ ಮಾಡಲಿಕ್ಕಾಗಿತ್ತು. ಅಷ್ಟು ದೇಶದ ಜೊತೆಗೆ ಜಗಳ ಮಾಡಿ ನಮಗೊಂದು ನಂಬಿಕೆ ಧೈರ್ಯ ಕೊಟ್ಟು ಹೋಗಿದ್ದಾರೆ. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ, ಒಂದು ರಾಜಕ್ಕೂ ಏನು ಬೇಕು ನಾನು ಮಾಡ್ಬೋದು. ಒಂದು ಪೊಲಿಟಿಕಲ್ ಪಾರ್ಟಿದಲ್ಲಿ ಭಾಳ ಉನ್ನತ ಸ್ಥಾನದ ಕಂಟ್ರಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಎಕ್ಸ್ಟರ್ನಲ್ ಎನಿಮಿ, ಇಂಟರ್ನಲ್ ಎನಿಮಿ ಎಲ್ಲರ ಜೊತೆಗೆ ಜಗಳ ಮಾಡಿ
ಸೆಟ್ರೈಟ್ ಮಾಡ್ಬೋದು. ಹಣ ಒಂದು ದೇಶದಲ್ಲಿರುವ ಪ್ರೈಮ್ ಮಿನಿಸ್ಟರ್ಗೆ ಭಾಳ ದೊಡ್ಡ ಕಷ್ಟ ಕೆಲಸ ಈ ಪರಂಪರೆ ಏನಿದೆ ಅದು ಹಾಳಾಗದೆ ಆ ಪರಂಪರೆ ಮೇಂಟೈನ್ ಮಾಡಿ ನೆಕ್ಸ್ಟ್ ಜನ್ರೇಷನ್ ಕೊಟ್ಟು ಆಲ್ರೆಡಿ ಹಾಳಾಗಿದ್ದ ಪರಂಪರೆ ಪುನಃ ರೀಸೆಟ್ ಮಾಡಿ ಕೊಡುವುದು ಭಾಳ ಕಷ್ಟದ ಕೆಲಸ. ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ರಕ್ಷಣೆ ನಮ್ಮ ಮೈಂಡ್ನಲ್ಲಿ ಬಂದ ತಕ್ಷಣ ನಾವು ಪ್ರೊಟೆಕ್ಷನ್ ನೋಡ್ತೀವಿ. ಹಣ ಭಾಳ ದೊಡ್ಡ ರಕ್ಷಣೆ ಇರುವುದು ಒಂದು ಪೊಲಿಟಿಕಲ್ ಪಾರ್ಟಿಗೂ ಆ ಪರಂಪರೆ ತಗೊಂಡು ಬಂದು ಕೊಡುವುದು. ನಮಗೆ ಗೊತ್ತು, ನಮ್ಮ ದೇಶದಲ್ಲಿ ಸ್ವತಂತ್ರ ಸಿಕ್ಕಿದ ಮೇಲೆ 1947 ಆದ ಮೇಲೆ ನಮ್ಮ ಕಂಟ್ರಿ ಐದು ಮೇಜರ್ ವಾರ್ ನಾವು ಫೈಟ್ ಮಾಡಿದ್ವಿ. 1947 ಪಾಕಿಸ್ತಾನ ಜೊತೆಗೆ ಫೈಟ್ ಮಾಡಿದ್ವಿ, 1962 ಚೈನಾ ಜೊತೆಗೆ ಫೈಟ್ ಮಾಡಿದ್ವಿ, 1965 ಪಾಕಿಸ್ತಾನ ಜೊತೆಗೆ ಪುನಃ ಫೈಟ್ ಮಾಡಿದ್ವಿ, 1971 ಪಾಕಿಸ್ತಾನ ಜೊತೆಗೆ ಫೈಟ್ ಮಾಡಿದ್ವಿ, 1998 ಕಾರ್ಗಿಲ್ ವಾರ್ ಫೈಟ್ ಮಾಡಿದ್ವಿ. 5 ವಾರ್ ಫೈಟ್ ಮಾಡಿದ್ವಿ. ಇಂದ 5 ವಾರ್ ನೋಡುವಾಗ 1947-48 ಹೊಸದಾಗಿ ಒಂದು ದೇಶ, ಹೊಸದಾಗಿ ಒಂದು ಪೊಲಿಟಿಕಲ್ ಪಾರ್ಟಿ. ಆ ಟೈಮ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಇತ್ತು. ಕಾಂಗ್ರೆಸ್ಸೇ ಇಂಡಿಯಾವೇ ಕಾಂಗ್ರೆಸ್ಸು. ಯಾವುದೇ ಒಂದು ಪಕ್ಷ ಅವರ ಕಾಂಪಿಟೇಷನ್ ಕೂಡ ಇಲ್ಲ. ಕಾನ್ಸ್ಟಿಟ್ಯೂಷನ್ ಬರೆಯುವಾಗ ಜಾಸ್ತಿ ಆ ಪಾರ್ಟಿ ಮೆಂಬರ್ಸ್ ಇದ್ದರು. ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ ಫಸ್ಟ್ ಎಲೆಕ್ಷನ್ ಏನಿತ್ತು ಆ ಎಲೆಕ್ಷನಲ್ಲಿ ಕೂಡ ಕಾಂಗ್ರೆಸ್ ಪಾರ್ಟಿ ಬಂತು. ಆ್ಯಂಡ್ 1947-48ನಲ್ಲಿ ಒಂದು ಪ್ರಾಪರ್ ಗೌರ್ಮೆಂಟ್ ನಮಗೂ ಸೆಟ್ ಆಗಿಲ್ಲ, ಒಂದು ಪೊಲಿಟಿಕಲ್ ಸಿಸ್ಟಮ್ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಗಿಲ್ಲ. ಆ ಟೈಮ್ನಲ್ಲಿ ಕಾಶ್ಮೀರ್ ಬೇಕು ಪಾಕಿಸ್ತಾನ ನಮ್ಮ ಜೊತೆಗೆ ಜಗಳ ಮಾಡಿತ್ತು 47-48ನಲ್ಲಿ. ಆ ವಾರ್ನಲ್ಲಿ ಭಾಳ ಬೇಗ ನಾವು ವಿನ್ ಮಾಡಿದವನ್ನ ಕೂಡ ಯುನೈಟೆಡ್ ನೇಷನ್ಸ್ಲ ಇಂಟರ್ಫಿರೆನ್ಸ್ ಮಾಡಿ, ಆ ಟೈಮ್ನಲ್ಲಿ ಇದ್ದ ಕಾಂಗ್ರೆಸ್ ಪಾರ್ಟಿಗೆ ಒಂದು ಸರ್ಟನ್ ಕ್ಲಾರಿಟಿ ಇಲ್ಲ ಕಾರಣಕ್ಕೋಸ್ಕರ ಇವತ್ತು ಕೂಡ ಕಾಶ್ಮೀರದಲ್ಲಿ 1/3 ಆಫ್ ಕಾಶ್ಮೀರ್ ಪಾಕಿಸ್ತಾನ ಕಂಟ್ರೋಲ್ದಲ್ಲಿ ಇದೆ. ಅದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ನಾವು ಹೇಳ್ತೀವಿ, POK ಅಂತ ಹೇಳ್ತೀವಿ. ಆ ಟೈಮ್ನಲ್ಲಿ ನೆಹರು ಅವರು, ಯುನೈಟೆಡ್ ನೇಷನ್ಸ್ ಅವರು ಒಂದು ಕ್ಲಾರಿಟಿ ಇಲ್ಲದೆ ಯುನೈಟೆಡ್ ನೇಷನ್ಸ್ನಲ್ಲಿ ಹೋಗಿ ಅವರು ಏನು ಕೊಟ್ಟಿದ್ದಾರೋ ಆ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡಿ ಫಸ್ಟ್ ವಾರ್ನಲ್ಲಿ ಒಂದು 50-15 ಹೇಳ್ಬೋದು ನಾವು ಗೆದ್ದಿದ್ದೀವಿ. ಕಾಶ್ಮೀರಲ್ಲಿ 1/3 ಏನಿತ್ತು ಅದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಆಗಿ ಪಾಕಿಸ್ತಾನ ಕೈನಲ್ಲಿ ಇವತ್ತು ಕೂಡ ಇದೆ. ಸೆಕೆಂಡ್ ವಾರ್ 1962, ಆ ಟೈಮ್ನಲ್ಲಿ ಕೂಡ ಇದೇ ಪೊಲಿಟಿಕಲ್ ಅಟ್ಮಾಸ್ಫಿಯರ್, ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ಅದೇ ಕಾಂಗ್ರೆಸ್ ಪಾರ್ಟಿ ಇತ್ತು, ಕಾಂಗ್ರೆಸ್ ಇಂಡಿಯಾ ಕಾಂಗ್ರೆಸ್, ಅದೇ ಮೈಂಡ್ಸೆಟ್ ನಮಗಿತ್ತು. ಭಾಳ ಅನ್ಪ್ರಿಪೇರ್ಡ್ ಒಂದು ಎಂಬರಾಸಿಂಗ್ ಡಿಫೀಟ್ ನಮ್ಮ ದೇಶಕ್ಕಾಗಿದ್ದು 1962 ವಾರ್ನಲ್ಲಿ. ನಮಗೆ ಗೊತ್ತು, ಲಡಾಖ್ನಲ್ಲಿ ಮಾತ್ರ 38,000 ಸ್ಕ್ವೇರ್ ಕಿಲೋಮೀಟರ್ ನಮ್ಮಲ್ಲಿ ಏನು ಲ್ಯಾಂಡ್ ಇತ್ತೋ ಅದು ಚೈನಾಕ್ಕೆ ಬಿಟ್ಟಿದ್ದೀವಿ. ಆಮೇಲೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಅಕ್ಷಯ್ ಚಿನ್ ಏರಿಯಾದಲ್ಲಿ 5,300 ಕಿಲೋಮೀಟರ್ ಪಾಕಿಸ್ತಾನ ಅವರು ಫ್ರೀಯಾಗಿ ಚೈನಾಕ್ಕೆ ಕೊಟ್ಟಿದ್ದಾರೆ. ಸೊ ಟೋಟಲ್ 43,800 ಸ್ಕ್ವೇರ್ ಕಿಲೋಮೀಟರ್ ಆ ವಾರ ಆದಮೇಲೆ ನಾವು ಚೈನಾಕ್ಕೆ ಬಿಟ್ಟು ಕೊಟ್ಟಿದ್ದೀವಿ. ಒಂದು ನಮ್ಮ ಕೈನಲ್ಲಿ ಇದ್ದ 38,000 ಸ್ಕ್ವೇರ್ ಕಿಲೋಮೀಟರ್, ನಮ್ಮಲ್ಲಿ 1947-48ನಲ್ಲಿ ಪಾಕಿಸ್ತಾನಕ್ಕೆ ಹೋದ ಲ್ಯಾಂಡ್ನಲ್ಲಿ 5,300 ಕಿಲೋಮೀಟರ್ ಪಾಕಿಸ್ತಾನ ಕೊಟ್ಟಿದ್ದಾರೆ. ಸೊ 43,800 ಸ್ಕ್ವೇರ್ ಕಿಲೋಮೀಟರ್ ಅವರಲ್ಲಿ ಇವತ್ತು ಇದೆ. ಅವರು ಭಾಳ ಎಂಬ್ಯಾರಸಿಂಗ್ ಆಗಿ ಒಂದು ಡಿಫೀಟ್ ನಮಗೂ. ಸೈನಿಕರು ತುಂಬ ಜನ ಅದರಲ್ಲಿ ನಾವು ಪಳಿ ಕೊಟ್ಟಿದ್ದೀವಿ. ಅದು ವರ್ಲ್ಡ್ ಸ್ಟೇಜ್ನಲ್ಲಿ ಇಂಡಿಯಾಕ್ಕೊಂದು ಭಾಳ ಒಂದು ದೊಡ್ಡ ಒಂದು ಶೇಮ್ಫುಲ್ ಇನ್ಸಿಡೆಂಟ್ ಆಗಿ ಅದಿತ್ತು. ಅದಾದ ಮೇಲೆ ಆ ವಾರ ಆದಮೇಲೆ ಯಾಕೆ ನಮಗೆ ವಾರ್ನಲ್ಲಿ ಒಂದು ಸೆಟ್ಬ್ಯಾಕ್ ಆಯಿತು, ಇದು ಪೊಲಿಟಿಕಲ್ ಪಾರ್ಟಿದಲ್ಲಿ ಒಂದು ಪ್ರಾಬ್ಲಮ್ಮಾ, ಇಲ್ಲ ಮಿಲಿಟ್ರಿ ಟ್ಯಾಕ್ಟಿಕ್ಸ್ನಲ್ಲಿ ಒಂದು ಪ್ರಾಬ್ಲಮ್ಮಾ, ಮಿಲಿಟ್ರಿ ಸ್ಟ್ರಾಟಜಿದಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ವಾರ್ ಕಂಪ್ಲೀಟ್ ಆದ ತಕ್ಷಣ ಒಂದು ಕಮಿಟಿ ಮಾಡಿ ನಾವು ಇನ್ವೆಸ್ಟಿಗೇಟ್ ಮಾಡಿದ್ದೀವಿ. ಯಾಕೆ ನಾವು ಚೈನಾ ಜೊತೆಗೆ ಒಂದು ಎಂಬರಾಸಿಂಗ್ ಡಿಫೀಟ್ ಇತ್ತನೋ. ಆ ಕಮಿಟಿ ಹೆಸರು ಬ್ರೂಕ್ಸ್ ಹೆಂಡರ್ಸನ್ ಭಗತ್ ಕಮಿಟಿ ಒಂದು ಕಮಿಟಿ. ಆ ಕಮಿಟಿ ರಿಪೋರ್ಟ್ ಇಸ್ ಸ್ಟಿಲ್ ಅನ್ಕ್ಲಾಸಿಫೈಡ್. ಆ ರಿಪೋರ್ಟ್ ನಮ್ಮ ಕೈಗೆ ಇಲ್ಲ, ಯಾರು ಕೂಡ ಹೋಗಿ ಓದಲಿಕ್ಕಾಗಲ್ಲ, ಅದು ಇಂಟರ್ನೆಟ್ ಇಲ್ಲ, ಎಲ್ಲಿ ಇಲ್ಲ. ಬಟ್ ಆ ಕಮಿಟಿ ರಿಪೋರ್ಟ್ ಲೀಕ್ ಆಗಿದೆ. ರಿಪೋರ್ಟ್ ಒಂದು ಆಸ್ಟ್ರೇಲಿಯನ್ ಜರ್ನಲಿಸ್ಟ್ ಮ್ಯಾಕ್ಸ್ವೆಲ್ ಅವ್ರು ಲೀಕ್ ಮಾಡಿದ ರಿಪೋರ್ಟ್ ಓದುವಾಗ ನಮಗೆ ಗೊತ್ತಾಗ್ತದೆ ಎಕ್ಸಾಕ್ಟ್ಲಿ ಏನು ತಪ್ಪಾಯಿತು. ನಮ್ಮ ದೇಶ ರಕ್ಷಣೆ ಮಾಡುವ ಕೆಲಸ ಇದ್ದ ನಮ್ಮ ಪೊಲಿಟಿಷಿಯನ್ಸ್ ಎಲ್ಲಿ ಫೈಲ್ ಆಗಿದ್ದಾರೇನೋ ಆ ರಿಪೋರ್ಟ್ ಪಾರ್ಟ್ 1ನಲ್ಲಿ ಸ್ವಲ್ಪ ಟಚ್ ಮಾಡಿಟ್ಟಿದ್ದಾರೆ. ಸ್ಪೆಷಲಿ ಅದರಲ್ಲಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೃಷ್ಣ ಮೇನನ್ ಅವರಿದ್ದರು. ಆ ಟೈಮ್ನಲ್ಲಿ ಅವ್ರ ಮೇಲೆ ಭಾಳ ಅಪರಾಧ ಇತ್ತು, ಅವರು ಸರಿಯಾಗಿ ಕೆಲಸ ಮಾಡಿಲ್ಲ. ಆಮೇಲೆ ನಮ್ಮ IPS ಆಫೀಸರ್ಸ್ಲಾಗಿ ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ಬ್ಯೂರೋ BM ಮುಳ್ಳಿಕ್ನೊಬ್ಬರಿತ್ತು. ಅವರ ಮೇಲೆ ಆ ರಿಪೋರ್ಟ್ನಲ್ಲಿ ಭಾಳ ಕ್ಲಿಯರಾಗಿ ಬರೆದಿದ್ದಾರೆ. ಇಂಡಿಯನ್ ಇಂಟೆಲಿಜೆನ್ಸ್ ದೊಡ್ಡ ಫೇಲಿಯರ್ ಆಯಿತು. ಇಂಟೆಲಿಜೆನ್ಸ್ ಭಾಳ ಹಪ್ಪಸ್ಡರ್ಲಿ ಕಲೆಕ್ಟೆಡ್, ಬ್ಯಾಡ್ಲಿ ಪ್ರಾಸೆಸ್ಡ್, ಅನ್ಇಮ್ಯಾಜಿನೇಟಿವ್ಲಿ ಪುಟ್ ಅಕ್ರಾಸ್, ಇನ್ಎಫಿಷಿಯೆಂಟ್ಲಿ ಡಿಸೆಮಿನೇಟೆಡ್. ಎಷ್ಟು ಒಂದು ಶಬ್ದ ಯೂಸ್ ಮಾಡಿದ್ದಾರೆ ತಾವು ನೋಡಿ.
ಭಾಳ ಬ್ಯಾಡಾಗಿ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿದ್ದಾರೆ, ವರ್ಸಾಗಿ ಪ್ರಾಸೆಸ್ ಮಾಡಿದ್ದಾರೆ. ಇಮ್ಯಾಜಿನೇಷನ್ ಇಲ್ಲದೆ ಆ ಇಂಟೆಲಿಜೆನ್ಸ್ ಅವ್ರು ನೋಡಿದರು. ಇನ್ನೆಫಿಷಿಯೆಂಟಾಗಿ ಕೆಳಗಡೆ ಡಿಸಮಿನೇಟ್ ಮಾಡಿದರು. ಇದು ನಮ್ಮ DIB, ಯಾರು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಹೇಳ್ತೀವಿ, ಅವ್ರ ಮೇಲಿರುವ ಅಪರಾಧ. ಆಮೇಲೆ ನಮ್ಮ ಫಾರಿನ್ ಸೆಕ್ರೆಟರಿ MJ ದೇಸಾಯಿ ಆ ಥರ ಇತ್ತು, ಅವರು ಬಗ್ಗೆ ಕೂಡ ಈ ರಿಪೋರ್ಟ್ನಲ್ಲಿ ಒಂದೊಂದು ಕಡೆಯಲ್ಲಿ ಏನು ಫೇಲಿಯರ್ ಆಯಿತು, ಪೊಲಿಟಿಕಲ್ ಫೇಲಿಯರ್ ಏನಾಯಿತು, ಅಡ್ಮಿನಿಸ್ಟ್ರೇಟಿವ್ ಫೇಲಿಯರ್ ಏನಾಯಿತು, ಮಿಲಿಟ್ರಿ ಫೇಲಿಯರ್ ಏನಾಯಿತು 1962 ಆದ ಮೇಲೆ ನಾವು ಮಾಡಿದ್ವಿ. 1965 ನೆಕ್ಸ್ಟ್ ವಾರ್, ಅಗೇನ್ ಇಂಡಿಯಾ ಪಾಕಿಸ್ತಾನ್, ವೆರಿ ಶಾರ್ಟ್ ವಾರ್, ಫುಲ್ ಟ್ಯಾಂಕ್ ಇಟ್ಕೊಂಡು ಇಬ್ಬರು ಜಗಳ ಮಾಡಿದ್ದೀವಿ. ಅದು 100% ಇಂಡಿಯಾ ವಿಕ್ಟ್ರಿ. ಅದು ಪಾಕಿಸ್ತಾನ್ ನಮ್ಮ ಜೊತೆಗೆ ಬಂದು ಟಾಸ್ಕನ್ ಡಿಕ್ಲರೇಷನ್ ಹೋಗಿ ಅವರು ಸಾರಿ ಹೇಳಿ, ಎಕ್ಸ್ಕ್ಯೂಸ್ ಹೇಳಿ, ನಾವು ಎಷ್ಟು ಪಾಕಿಸ್ತಾನ್ ಕ್ಯಾಪ್ಚರ್ ಮಾಡಿದ್ದೀವಿ ಎಲ್ಲ ಕೂಡ ಫ್ರೀಯಾಗಿ ಬಿಟ್ಕೊಟ್ಟಿದ್ದೀವಿ. ಸೊ 1965 ವಾರ್, ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಲೀಡರ್ಶಿಪ್ ಆ ಟೈಮ್ನಲ್ಲಿ, ಒಂದು ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ಕೇಪಬಿಲಿಟಿ, ಇದೆಲ್ಲ ಕೂಡ 1965ದಲ್ಲಿ ಇತ್ತು. 1971 ವಾರ್, ಇದು ಬಾಂಗ್ಲಾದೇಶ್ ಕ್ರಿಯೇಟ್ ಆಗಿದ್ದ ವಾರ್. ಇದು ಈ ಟೈಮ್ನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಆ ಟೈಮ್ನಲ್ಲಿ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವರಿಗೂ ದುರ್ಗಾ ಅನ್ನೊಂದು ಹೆಸರು ಕೊಟ್ಟಿದ್ದಾರೆ. ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಭಾಳ ಒಂದು ಸ್ಟ್ರಾಂಗ್ ಆಗಿ, ಒಂದು ರೆಸಲ್ಯೂಟ್ ಆಗಿ ಮಾಡಿದ ಒಂದು ವಾರ್. ಭಾಳ ಕ್ವಿಕ್ಕಾಗಿ ನಾವು ಮಾಡಿದ್ದೀವಿ, ಒಂದು ಹೊಸ ದೇಶ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಪಾಕಿಸ್ತಾನ್ ನಮ್ಮ ಒಂದು ಸೈಡ್ನಲ್ಲಿ ಇಲ್ಲ, ಒಂದು ಸೈಡ್ನಲ್ಲಿ ಮಾತ್ರ ಇದ್ದಾರೆ ಅನ್ನೊಂದು ಹಿಸ್ಟ್ರಿ ರೀರೈಟ್ ಮಾಡಿದ್ದೀವಿ. 1947ನಲ್ಲಿ ತಮಗೆ ಗೊತ್ತಿರುತ್ತೆ, ಲೆಫ್ಟ್ನಲ್ಲಿ ಪಾಕಿಸ್ತಾನ ಇತ್ತು, ರೈಟ್ನಲ್ಲಿ ಪಾಕಿಸ್ತಾನ ಇತ್ತು, ಮೇಲೆ ಎಲ್ಲ ಕಡೆ ಚೈನಾ ಇತ್ತು. ಅದು ಭಾಳ ಸ್ಟ್ರೆಟಜಿಕ್ ಆಗಿ ನಮ್ಮ ದೇಶ ರಕ್ಷಣೆಗೆ ಒಂದು ಕಡೆ ಪಾಕಿಸ್ತಾನ ಲಿಫ್ಟ್ ಮಾಡಿ, ಒಂದು ಕಡೆ ಮಾತ್ರ ಪಾಕಿಸ್ತಾನ ಇದೆ, ಇನ್ನೊಂದು ಕಡೆ ನಮಗೊಂದು ಎನಿಮಿ ಇಲ್ಲ ಅನ್ನೋ ಅಷ್ಟು ದೊಡ್ಡ ಒಂದು ಸ್ಟ್ರಾಟಜಿಕ್ ವ್ಯಕ್ತಿ ನಮಗೆ ಕೊಟ್ಟಿದ್ದು ಇಂದಿರಾ ಗಾಂಧಿ ಅವರು ಆ ಟೈಮ್ನಲ್ಲಿ. 1971 1998 ನಮಗೆ ಗೊತ್ತಿರ್ತದೆ, ಕಾರ್ಗಿಲ್ ವಾರ್, ಒಂದು ಕೋಲ್ಡ್ ಏರಿಯಾದಲ್ಲಿ ಟೈಗರ್ ಹಿಲ್, ತಮಗೆಲ್ಲ ಸ್ವಲ್ಪ ಜ್ಞಾಪಕ ಬರ್ತದೆ. ಅದು ಒಂದು ಭಾಳ ಹಾರ್ಡ್ ಫಾಟ್ ವಾರ್, ಓವರ್ವೆಲ್ಮಿಂಗ್ಲಿ ನಮ್ಮ ದೇಶ ಅದರಲ್ಲಿ ಕೂಡ ವಿಕ್ಟ್ರಿ ನಮಗೂ. ಇಂದ 5 ವಾರ್ ಮಾತ್ರ ಇಂಡಿಯಾ ಮೇಜರ್ಲಿ ಮಾಡಿದ್ದು. ಒಂದು 2 ನಾವು ಸೋತೋಗಿದ್ದು, ನಾವು ಕೂಡ 2ನಲ್ಲಿ ಓವರ್ವೆಲ್ಮಿಂಗ್ ವಿಕ್ಟ್ರಿ ಮಾಡಿದ್ದೀವಿ. ಇನ್ನೊಂದಿನಲ್ಲಿ 1947-48ನಲ್ಲಿ 50-50 ಮಾಡಿದ್ದೀವಿ. ಇದು ಪೊಲಿಟಿಕಲ್ ಪಾರ್ಟಿಗೆ ಇದಕ್ಕೆ ಏನು ಸಂಬಂಧ ಅಂತ ತಾವು ಹೇಳ್ಬೋದು. ನಮ್ಮ ತಮಿಳ್ದಲ್ಲಿ ತಿರುವಲ್ಲೂರ್ ಅವರು 2000 ವರ್ಷ ಮುಂಚೆ ತಿರುಕುರಲ್ ಬರೆದಿದ್ದಾರೆ. ತಿರುಕುರಲ್ದಲ್ಲಿ ಇರೈಮಾಚಿನ ಒಂದು ಚಾಪ್ಟರ್ ಇದೆ. ಇರೈಮಾಚಿ ಏನು ಹೇಳ್ತದೆ, ಒಂದು ಕಿಂಗು, ಒಂದು ದೇಶದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರುವ ಒಂದು ರಾಜ ಏನು ಮಾಡಬೇಕು ಅದರಲ್ಲಿ ಅವರು ಬರೀತಾರೆ, ಅಂಜಾಮೈ ಈಗೈ ಅರಿವೂಕಂ ಇನ್ನಾಣ್ಗುಮ್ ಎಂಜಾಮೈ ವೇಂದರ್ ಕರೀದನ್ನು ಹೇಳ್ತಾರೆ. ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕನ್ನ, ಒಂದು ರಾಜ, ಒಂದು ಕಿಂಗ್ ಯಾರು ರಾಜ ದೇಶದಲ್ಲಿ ಇದ್ದಾರೋ ಅವರು ಭಾಳ ಇಂಪಾರ್ಟೆಂಟ್ ಕ್ವಾಲಿಟಿ ಫಿಯರ್ಲೆಸ್ನೆಸ್, ಅಂಜಾಮೈನ್ ಹೇಳ್ತಾರೆ, ಭಯ ಟೋಟ್ಲಿ ಇರಬಾರದು. ಈಗೈನ ಜಾಸ್ತಿ ಕೊಡುಗೆ ಕೊಡುವ ಒಂದು ಮೈಂಡ್ಸೆಟ್ ಇರಬೇಕು ಆ ರಾಜಕ್ಕೂ ಆ ವ್ಯಕ್ತಿಗೂ. ನಾಲೆಡ್ಜ್ ಇರಬೇಕು, ಎನ್ಕರೇಜ್ ಮಾಡುವ ಕೆಪಾಸಿಟಿ ಇರಬೇಕು. ಈ 4 ಯಾವ ಕಡೆ ಇದೆ ಆ ರಾಜ್ಯ ಯಾವಾಗಲೂ ಕೂಡ 100% ಒಂದು ವಾರ್ನಲ್ಲಿ ಗೆದ್ದುಕೊಂಡು ಬರ್ತಾನೆ. ಸೊ ಇದು ನಾವು ಅಪ್ಲೈ ಮಾಡಿ ನೋಡುವಾಗ 2021 ಸೆಟ್ಟಿಂಗ್ 2021 ನಾವು ಲಾಸ್ಟ್ ಒಂದು ಜಗಳ ಮಾಡಿ, ಒಂದು ಬಾರ್ಡರ್ನಲ್ಲಿ ಜಗಳ ಮಾಡಿ ಆಲ್ಮೋಸ್ಟ್ 23 ವರ್ಷ ಆಗ್ತಾಯಿದೆ. ರೀಸೆಂಟ್ಲಿ ಚೈನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ರನ್ ಮಾಡುವ ಅಫಿಷಿಯಲ್ ಮ್ಯಾಗಝಿನ್ನಲ್ಲಿ ಬರೆದಿದ್ದಾರೆ, ಚೈನಾವೋ ಇಂಡಿಯಾವೋ ಇಬ್ಬರು ವಾರಕ್ಕೆ ಹೋಗಿದಾರನ, ಇಬ್ಬರು ಕೂಡ ಗೆಲ್ಲಿಗೆ ಸಾಧ್ಯತೆ ಇಲ್ಲ. ಕಾರಣ ಇಂಡಿಯಾದಲ್ಲಿ ಕೇಪಬಿಲಿಟಿ ಇದೆ, ಚೈನಾದಲ್ಲಿ ಕೇಪಬಿಲಿಟಿ ಇದೆ. ಇಂಡಿಯಾದಲ್ಲಿ ರೆಸಲ್ಯೂಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ, ಚೈನಾದಲ್ಲಿ ಅದೇ ಥರ ರೆಸಲ್ಯೂಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಸೊ ನೆಕ್ಸ್ಟ್ ಇಂಡಿಯಾದಲ್ಲಿ ನ್ಯೂಕ್ಲಿಯರ್ ಆರ್ಸನಲ್ ಇದೆ, ನಮ್ಮಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದೆ, ಚೈನಾದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದೆ. ದ ಕನ್ವೆನ್ಷನಲ್ ವಾರ್ಫೇರ್ ಆಗಿ ನಾವು ಬಾರ್ಡರ್ನಲ್ಲಿ 1 ಲಕ್ಷ ಸೋಲ್ಜರ್ಸ್ ತಗೊಂಡೋಗಿ, ಅವರು ಬಾರ್ಡರ್ನಲ್ಲಿ 1 ಲಕ್ಷ ಸೋಲ್ಜರ್ಸ್ ತಗೊಂಡು ಬಂದು ಜಗಳ ಮಾಡಿ, ಅದು 6 ತಿಂಗಳು 1 ವರ್ಷ ಥರ ಅದು ವಾರ್ ಹೋಗಿ 2 ಎಕನಾಮಿ ಕೂಡ ಹಾಳಾಗಿ, ಯಾರಿಗೆ ಏನೂ ಪ್ರಯೋಜನ ಇಲ್ಲಾನೋ ಒಂದು ಸಿಟ್ಯುವೇಷನ್ ಕ್ರಿಯೇಟ್ ಆಗಬಾರ್ದನೋ ಚೈನಾದಲ್ಲಿರುವ ಕಮ್ಯುನಿಸ್ಟ್ ಪಾರ್ಟಿಯವರು ಮೈನ್ ಪೇಪರ್ ನಮ್ಮ ಡೋಕ್ಲಾಮ್ ಕ್ರೈಸಿಸ್ ಆಗುವಾಗ ಬರೆದಿದ್ದಾರೆ. ಸೊ ನಮ್ಮ ಲೈಫ್ನಲ್ಲಿ ಮೋಸ್ಟ್ಲಿ ನಾವು ಒಂದು ಕನ್ವೆನ್ಷನಲ್ ವಾರ್ಫೇರನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ಥರ ಈ ಕಡೆ ಪಾಕಿಸ್ತಾನ ನೋಡುವಾಗ ಪಾಕಿಸ್ತಾನಕ್ಕೆ ಗೊತ್ತು, ಇವತ್ತು ಇಂಡಿಯಾ ಪಾಕಿಸ್ತಾನ ಇಬ್ಬರು ಜಗಳ ಕೊಡ್ತೀವಿನಾ, ಪಾಕಿಸ್ತಾನ ಅವ್ರ ಎಕಾನಮಿ ಅವರು 1 ತಿಂಗಳು ಕೂಡ ನಿಲ್ಲಕ್ಕೆ ಸಾಧ್ಯತೆ ಇಲ್ಲ. ನಮ್ಮದೊಂದು $2.7 ಟ್ರಿಲಿಯನ್ ಇರುವ ಒಂದು ಎಕಾನಮಿ, ವರ್ಲ್ಡ್ಸ್ 5th ಲಾರ್ಜೆಸ್ಟ್ ಎಕಾನಮಿ. ಒಂದು ವಾರ್ ಬಂದಿದ್ದನ್ನ ಕೂಡ 6 ತಿಂಗಳು 1 ವರ್ಷ ನಿಂದು ಆ ವಾರ್ ಮಾಡಲಿಕ್ಕೆ ನಮ್ಮ ಕೆಪಾಸಿಟಿ ಇದೆ. ಪಾಕಿಸ್ತಾನಲ್ಲಿ ಲಾಸ್ಟ್ ಮಂತ್ ಅವ್ರು ನೋಡಿರ್ತೀರಾ, ಅವರು ಗೌರ್ಮೆಂಟ್ ಸರ್ವೆಂಟ್ಸ್ಗೂ ಕೊಡಲಿಕ್ಕೆ ಕೂಡ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು, ವರ್ಲ್ಡ್ ಬ್ಯಾಂಕ್ ಹೋಗಿ ಸಾಲ ತಗೊಂಡು ಬಂದು ಅವರು ಗೌರ್ಮೆಂಟ್ ಸರ್ವೆಂಟ್ಗೂ ದುಡ್ಡು ಕೊಡುವ ಒಂದು ಪರಿಸ್ಥಿತಿಯಲ್ಲಿ ಒಂದು ನೇಷನ್ ಇದೆ.
ಸೊ ಪಾಕಿಸ್ತಾನ್ ಇಸ್ ಅ ಡಿಟೋರಿಯೇಟಿಂಗ್ ಸ್ಟೇಟ್. ಸ್ಲೋಲಿ ಆ್ಯಂಡ್ ಸ್ಟಡಿಲಿ ದಟ್ ಕಂಟ್ರಿ ವಿಲ್ ಡೈ. ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್. ಅದು 10 ವರ್ಷದಲ್ಲಿ ಡಿಟೋರಿಯೇಟ್ ಆಗ್ತದಾ, 20 ವರ್ಷದಲ್ಲಿ ಡಿಟೋರಿಯೇಟ್ ಆಗ್ತದಾನೋ ನಾವು ನೋಡಬೇಕು. ಸೊ ನಮಗಿರುವ ಒಂದು ದೊಡ್ಡ ಎನಿಮಿ ನಮ್ಮ ದೇಶಕ್ಕೂ ಚೈನಾ. ಬಟ್ ಚೈನಾಕ್ಕೂ ಗೊತ್ತು, ಇಂಡಿಯಾಕ್ಕೂ ಗೊತ್ತು. ಇಂಡಿಯಾ ಕೆಪ್ಯಾಸಿಟಿ ಭಾಳ ಜಾಸ್ತಿ ಮಾಡಿದ್ದೀವಿ ನಾವು. ದೋಕ್ಲಾಮ್ನಲ್ಲಿ, ಗಲ್ವಾನ್ದಲ್ಲಿ ಇತ್ತೀಚೆಗೆ ಲಾಸ್ಟ್ 1 ವರ್ಷದಲ್ಲಿ ಏನೇನು ನಮಗೂ ಚೈನಾಕ್ಕೂ ಬಾರ್ಡರ್ನಲ್ಲಿ ಜಗಳ ಮಾಡಿದ್ದೀವಿಯೋ ಅದರಲ್ಲಿ ಕ್ಲಿಯರಾಗಿ ಚೈನಾಗೆ ಗೊತ್ತು ಇಂಡಿಯನ್ ಫೋರ್ಸಸ್ ಫೈಟ್ ಮಾಡ್ತಾರೆ. ಇದಕ್ಕೆ ಮೇಯ್ನ್ ಕಾರಣ ಉತ್ತರಾಖಂಡ್ನಲ್ಲಿ ನಮಗೆ ಗೊತ್ತು ಒಂದೊಂದು ಮನೆಯಲ್ಲಿ ಒಬ್ಬರು ಆರ್ಮಿದಲ್ಲಿ ಇದ್ದಾರೆ. ಸೊ ಯಾಕೆನಾ ಒಂದು ತಾಯಿ ಇದ್ದಾರೆ, ಅವ್ರ ಮಗನಿಗೆ ಆರ್ಮಿ ಕಳಿಸುವಾಗ 5 ಮಗ 6 ಮಗ ಇರ್ತಾರೆ. ಒಬ್ಬರು ದೇಶಕ್ಕೆ ಕಳಿಸ್ತಾರೆ, ನೀವು ದೇಶಕ್ಕೆ ಹೋಗು. ಕೆಲವು ಫ್ಯಾಮ್ಲಿದಲ್ಲಿ ಅಣ್ಣ ತಮ್ಮ ಇಬ್ಬರು ಇರ್ತಾರೆ. ஆனால் ಚೈನಾದಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ, 1970 1 ಫ್ಯಾಮಿಲಿ 1 ಚಿಲ್ಡ್ರನ್ ರೂಲ್. ಸೊ ಒಂದು ತಂದೆ ತಾಯಿಗೂ 1 ಮಕ್ಕಳು. ಆ ಮಕ್ಕಳಿಗೂ ಜಾಸ್ತಿ ಪ್ರೀತಿ ತೋರಿಸಿ ಭಾಳ ಕಷ್ಟದಲ್ಲಿ ಅವ್ರ ಆರ್ಮಿ ಕಳಿಸಿ ಈ ದೋಕ್ಲಾಮ್, ಈ ಗಲ್ವಾನ್ದಲ್ಲಿ ನಮಗೆ ಭಾಳ ಕ್ಲಿಯರಾಗಿ ನಮಗೆ ಗೊತ್ತಾಯಿತು ನಮ್ಮ ಸೋಲ್ಜರ್ಗಿರುವ ತಾಕತ್ತು ಚೈನೀಸ್ ಸೋಲ್ಜರ್ ಇರುವ ತಾಕತ್ತು ಭಾಳ ಡಿಫ್ರೆನ್ಸ್ ಇದೆ. ದ ಚೈನಾ 1 ಫ್ಯಾಮಿಲಿ 1 ಚೈಲ್ಡ್ ಪಾಲಿಸಿದಲ್ಲಿ ಚೈನೀಸ್ ಆರ್ಮಿ ಹ್ಯಾಸ್ ಬಿಕಮ್ ವೆರಿ ಸಾಫ್ಟ್. ನಾವು ಭಾಳ ನೋಡುವಾಗಲೇ ನಮಗೊಂದು ಐಡಿಯಾ ಇದೆ, ಅವ್ರಿಗೆ ಅಷ್ಟೇನು ತಾಕತ್ತಿಲ್ಲ. ನಮ್ಮ ಉತ್ತರಾಖಂಡಿಯೋ, ನಮ್ಮ ತಮಿಳ್ನಾಡೋ, ನಮ್ಮ ಕರ್ನಾಟಕವೋ, ನಮ್ಮ ಬೆಲ್ಗಾಮ್ ಸೈನಿಕರೋ ಇಲ್ಲಿருந்து ಹೋಗಿ ಒಂದು ಹೈ ಆಲ್ಟಿಟ್ಯೂಡ್ನಲ್ಲಿ 16,000 ಫೀಟ್ನಲ್ಲಿ 3 ತಿಂಗಳು 4 ತಿಂಗಳು 5 ತಿಂಗಳು ಆ ಹಾರ್ಶ್ ಎನ್ವಿರಾನ್ಮೆಂಟ್ನಲ್ಲಿ ಅಲ್ಲಿ ಅವರು ಹೋಲ್ಡ್ ಮಾಡಿ ಏನೋ ಯೋಚನೆ ಮಾಡದೆ ಒಂದು ಎನಿಮಿ ಜೊತೆಗೆ ಐ ಟು ಐ ನೋಡಿ ವಿನ್ ಮಾಡಿಕೊಂಡು ಬರುವ ಒಂದು ಸಾಧ್ಯತೆ ಇಂಡಿಯನ್ ಆರ್ಮಿಗೆ ಮಾತ್ರ ಇದೆ. ಕಾರಣ ಆ ಗೆಟ್ಟಿ ಒಳಗಡೆ ಬಿಲ್ಡ್ ಆಗಿ ಚೈನಾ ಅದಕ್ಕೆ ಬ್ಯಾಕ್ ಆಗಿದ್ದಾರೆ. ಚೈನಾ ಮೈಂಡ್ಸೆಟ್ ಬೇರೆ ಇತ್ತು. ಅವರು ಗಲ್ವಾನ್ ದೋಕ್ಲಾಮ್ ಮಾಡುವಾಗ ಅವ್ರ ಮೈಂಡ್ಸೆಟ್ ಬೇರೆ ಇತ್ತು. ಒಂದು ಕನ್ವೆನ್ಷನಲ್ ವಾರ್ಫೇರ್ಗೆ ಇಂಡಿಯಾ ಪುಲ್ ಮಾಡಬೇಕು, ಇಂಡಿಯಾ ಮೋಸ್ಟ್ಲಿ ರಿಸ್ಕ್ ತಗೊಳ್ಳಲ್ಲ, ಇಂಡಿಯಾ ಅಷ್ಟು ಕೆಪಾಸಿಟಿ ಇಲ್ಲ, ಫ್ರೀಯಾಗಿ ನಮಗೆ ಬಿಟ್ಕೊಡ್ತಾರೆ, ನಾವು ಒಂದು ಪೀಕ್ ಕ್ಯಾಪ್ಚರ್ ಮಾಡುವಾಗ ಇಂಡಿಯನ್ ಆರ್ಮಿ ಇದಕ್ಕೆ ಮುಂಚೆ ಅದೇ ಥರ ಇತ್ತು, ಸ್ಲೋವಾಗಿ ಹಿಂದೆ ಹೋಗ್ತಾರೆ. ಪೊಲಿಟಿಕಲ್ ವಿಲ್ ಮೇಕಿಂಗ್ ಅಷ್ಟು ಪವರ್ಫುಲ್ಲಾಗಿ ಇಲ್ಲ. ஆனால் ಈ ಟೈಮ್ ಚೈನೀಸ್ ಅವರೇ ಸ್ವಲ್ಪ ನಮ್ಮ ಅಗ್ರೆಷನ್ ನೋಡಿ ಅವ್ರಿಗೆ ಭಯ ಬಂತು. ಯಾಕೆನಾ ನಾವು ಚೈನೀಸ್ ಏನು ಕ್ಯಾಪ್ಚರ್ ಮಾಡಿದ್ದೀವಿ ಅದು ಮಾತ್ರ ನಾವು ವಾಪಸ್ ತಗೊಂಡಿಲ್ಲ. ಒಂದು 116 ಸ್ಕ್ವೇರ್ ಕಿಲೋಮೀಟರ್ ಅದು ಮಾತ್ರ ನಾವು ತಗೊಂಡಿಲ್ಲ. ಅದು ಬಿಟ್ಟು ಭಾಳ ಅಗ್ರೆಸಿವ್ ಪೋಸ್ಚರ್ ಆಗಿ ಚೈನೀಸ್ ಸೈಡ್ನಲ್ಲಿ ಇರುವ ಡಿಸ್ಪ್ಯೂಟೆಡ್ ಹೈ ಪಾಯಿಂಟ್ ಹೋಗಿ ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಅಲ್ಲ ಚೈನೀಸ್ ಅವರು ಎಕ್ಸ್ಪೆಕ್ಟೇ ಮಾಡಿಲ್ಲ. 16,000 ಫೀಟ್ನಲ್ಲಿ ಆ ಚಳಿದಲ್ಲಿ ಒಂದು ಆರ್ಮಿ ಭಾಳ ಅಗ್ರೆಸಿವ್ ಡಿಫೆನ್ಸಿವ್ ಪೋಸ್ಚರ್ನಲ್ಲಿ ಮೇಲೆ ಕೂತ್ಕೊಂಡು ಒಂದು ಅಡ್ವಾಂಟೇಜ್ ತಗೊಳ್ತಾರೆ. ಇದೆಲ್ಲ ನೋಡುವಾಗ ನಮ್ಮ ಜೊತೆಗೆ ಚೈನೀಸ್ ಯಾವಾಗಲೂ ಕೂಡ ಒಂದು ಕನ್ವೆನ್ಷನಲ್ ವಾರ್ಫೇರ್ದಲ್ಲಿ 1962 ಥರ ಬಂದು ಜಗಳ ಮಾಡಲಿಕ್ಕೆ ಅವ್ರು ಥಿಂಕೇ ಮಾಡಲ್ಲ, ಆ ಸಾಧ್ಯತೆ ಇಲ್ಲ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ರೀಸನ್ ಒಂದು ಪೊಲಿಟಿಕಲ್ ವಿಲ್ ಪವರ್. ಒಂದು ಪಕ್ಷ 303 MP ಇಟ್ಟುಕೊಂಡು ಲೋಕಸಭಾದಲ್ಲಿ ಕೂರುವಾಗ ಆ ಪಕ್ಷದಾಗಿರುವ ಧೈರ್ಯವೇ ಬೇರೆ. 303 ನಮಗೆ ಗೊತ್ತು, ಅದು ಸಿಂಪಲ್ ಮೆಜಾರಿಟಿ ದಾಟಿ ಪ್ಯೂರ್ ಮೆಜಾರಿಟಿದಲ್ಲಿ ಅದಿದೆ. ಆ ಗೌರ್ಮೆಂಟ್ಗೂ ಡಿಸಿಷನ್ ಮಾಡುವ ಕೆಪಾಸಿಟಿ ಭಾಳ ಜಾಸ್ತಿ ಇರ್ತದೆ. ಇದೇ ನಮಗೆ ಗೊತ್ತಿರುತ್ತೆ. ವಾಜಪೇಯಿ ಜಿ 1998ನಲ್ಲಿ ಅವರು 13 ಡೇಸ್ ಮಾತ್ರ ಗೌರ್ಮೆಂಟ್ನಲ್ಲಿ ಇದ್ದರು. ಆ 13 ಡೇಸ್ನಲ್ಲಿ ವಾಜಪೇಯಿ ಜಿ ದೊಡ್ಡ ಕನಸು ನ್ಯೂಕ್ಲಿಯರ್ ಪವರ್ ಹಾಕಬೇಕು. ಏನೋ ಅವ್ರಿಗೆ ಗೊತ್ತು, ಒಂದು ಕಡೆ ಚೈನಾ ನ್ಯೂಕ್ಲಿಯರ್ ಪವರ್, ಇನ್ನೊಂದು ಕಡೆ ಪಾಕಿಸ್ತಾನ್ ನ್ಯೂಕ್ಲಿಯರ್ ಪವರ್ ಇಲ್ಲನಾ ಕೂಡ ಚೈನಾದಲ್ಲಿ ಏನು ನ್ಯೂಕ್ಲಿಯರ್ ವೆಪನ್ ಇದೆ ಪಾಕಿಸ್ತಾನ ತಗೊಂಡು ಬಂದು ಅವ್ರು ಇಟ್ಕೊಂಡಿದ್ದಾರೆ. ಸೊ ಪಾಕಿಸ್ತಾನ ನ್ಯೂಕ್ಲಿಯರ್ ಪವರ್, ಬಟ್ ಅನ್ಅನೌನ್ಸ್ಡ್ ನ್ಯೂಕ್ಲಿಯರ್ ಪವರ್. ಸೊ ವಾಜಪೇಯಿ ಜಿಗಿರುವ ದೊಡ್ಡ ಕನಸು ಇಂಡಿಯಾ ನ್ಯೂಕ್ಲಿಯರ್ ಪವರ್ ಆಗಿತ್ತನ ಪಾಕಿಸ್ತಾನ ಜೊತೆಗೆ ನಾವು ಈಕ್ವೇಷನ್ ಬ್ಯಾಲೆನ್ಸ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಚೈನಾವು ಪಾಕಿಸ್ತಾನ ಸೇರಿ ಇಂಡಿಯಾ ಜೊತೆಗೆ ಜಗಳಕ್ಕೆ ಬರಲ್ಲ. ಸೊ ವಾಜಪೇಯಿ ಜಿ ಅವರು ದೊಡ್ಡ ಕಾಂಟ್ರಿಬ್ಯೂಷನ್ ನಮ್ಮ ನೇಷನ್ಗೂ ಇಂದ ಡಬಲ್ ಪ್ರೋಂಗ್ಡ್ ವಾರ್ಫೇರ್ ಅವಾಯ್ಡ್ ಮಾಡಿ ನಮಗೆ ಇಟ್ಟು ಹೋಗಿದ್ದಾರೆ. ಯಾಕೆಂದರೆ ಒಂದು ದೇಶಕ್ಕೂ ಒಂದೇ ಟೈಮ್ನಲ್ಲಿ 2 ಎನಿಮಿ ಫೇಸ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಒಂದು ಸೈಡ್ನಲ್ಲಿ ಪಾಕಿಸ್ತಾನ, ಇನ್ನೊಂದು ಕಡೆಯಲ್ಲಿ ಚೈನಾ, ಇಬ್ಬರು ಪ್ಲ್ಯಾನ್ ಮಾಡಿ ಒಂದೇ ಸಾರಿ ಅಟ್ಯಾಕ್ ಮಾಡುವಾಗ ಅದು ಭಾಳ ಕಷ್ಟ ಆಗಿಬಿಡ್ತದೆ. ಆ ಟೈಮ್ನಲ್ಲಿ ವಾಜಪೇಯಿ ಜಿ ಅವರು ದೊಡ್ಡ ರಿಸ್ಕ್ ತಗೊಂಡಿದ್ದಾರೆ. ಆ ಪೋಖ್ರಾನ್ 2 ಅದರಲ್ಲಿ ರಾಜಸ್ಥಾನದಲ್ಲಿ ಆ ಆಟಮ್ ಬಾಂಬ್ ಬ್ಲಾಸ್ಟ್ ಮಾಡಲೇಬೇಕು, ಚೈನಾಕ್ಕೊಂದು ಮೆಸೇಜ್ ಕೊಡಬೇಕು, ಇಲ್ಲಿ ಒಂದು ಕೊಡಬೇಕು. ಬಟ್ ಅಷ್ಟು ಪ್ಲ್ಯಾನಿಂಗ್ ಮಾಡಿ ಕೂಡ 13 ದಿವಸದಲ್ಲಿ ಆ ಗೌರ್ಮೆಂಟು ಕೆಳಗಡೆ ಸಾಯಿತು. ಪುನಃ ಆಪರ್ಚುನಿಟಿ ಸಿಕ್ಕುವಾಗ ವಾಜಪೇಯಿ ಜಿ ಫಸ್ಟ್ ಮಾಡಿದ್ದು ಪೋಖ್ರಾನ್ ಬ್ಲಾಸ್ಟ್ ನಮಗೆ ಗೊತ್ತಿರುತ್ತದೆ. ಆಮೇಲೆ ಫುಲ್ ಮೆಜಾರಿಟಿ ಬಂದು, ಫುಲ್ ಮೆಜಾರಿಟಿನ BJP ಪಕ್ಷಕ್ಕೆ ಇಂಡಿವಿಜುವಲಿ ಸಿಗ್ತದೆ, ನಮ್ಮ ಕೊಲ್ಯೂಷನ್ ಪಾರ್ಟರ್ಸ್ ಎಲ್ಲ ತಗೊಂಡು ಬಂದು ಮಾಡಿದ್ದಾರೆ. ಆ ಟೈಮಲ್ಲಿ 2001 ಪಾರ್ಲಿಮೆಂಟ್ ಅಟ್ಯಾಕ್ ನಮಗಾಯಿತು. ಆ ಟೈಮ್ನಲ್ಲಿ ನಮಗೆ ಗೊತ್ತಿರುತ್ತದೆ, ಪಾರ್ಲಿಮೆಂಟ್ ಬಂದು ಅವರು ಅಟ್ಯಾಕ್ ಮಾಡಿ ಹೋಗುವಾಗ BJP ರೂಲಿಂಗ್ನಲ್ಲಿ ಇರುವಾಗ
ನಮ್ಮ ಕಂಪ್ಲೀಟ್ ಫೋರ್ಸಸ್ ಹೋಗಿ ಬಾರ್ಡರ್ನಲ್ಲಿ ಮಾಡಿ ಆಲ್ಮೋಸ್ಟ್ ಒಂದು ಕನ್ವೆನ್ಷನಲ್ ವಾರ್ಫೇರ್ಗೂ ವಾಜಪೇಯಿ ಹೋಗಿದ್ದಾರೆ. ಬಟ್ ಅದೇ ಥರ ಒಂದು ದೊಡ್ಡ ರಾಜಾಕ್ಕೂ ಇನ್ನೊಂದು ತಿರುವಲ್ಲುವರ್ ಅವರು ಕೇಳ್ತಾರೆ ತಿರುಕುರಳದಲ್ಲಿ, ಒಂದು ಒಳ್ಳೆಯ ಒಂದು ರಾಜಾಕ್ಕೂ ಒಂದು ಚಕ್ರವರ್ತಿ ಇರುವ ಫೈನ್ ಡಿಫ್ರೆನ್ಸ್ ಏನೋ, ಯಾವಾಗ ಹೊಡಲಿಕ್ಕೆ ಹೋಗಬೇಕು, ಯಾವಾಗ ನಿಂತ್ಕೊಂಡು ನೋಡಬೇಕು, ಇಂದ ಡಿಫ್ರೆನ್ಸ್ ಒಂದು ರಾಜ ಗೊತ್ತಿರಬೇಕು. ಅಷ್ಟು ಪ್ರೊವೊಕೇಶನ್ ಆ ಟೈಮ್ನಲ್ಲಿ ಇತ್ತು. ಬಟ್ 2001 ಇಂಡಿಯಾಕ್ಕೆ ಫೇವರಬಲ್ ಆಗಿ ಇಲ್ಲ. ನಮಗೆ ಗೊತ್ತಿರ್ತದೆ, ಆ ನ್ಯೂಕ್ಲಿಯರ್ ಟೆಸ್ಟ್ ಆದಮೇಲೆ ನಮ್ಮ ಮೇಲೆ ಸಿಕ್ಕಾಪಟ್ಟ ಬ್ಯಾನ್ಸ್ ಮಾಡಿದ್ದಾರೆ. ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ನಮ್ಮ ಇಂಡಿಯಾಕ್ಕೆ ಎಲ್ಲ ಕಂಟ್ರಿ ಕೂಡ ಬ್ಯಾನ್ ಮಾಡಿಟ್ಟಿದ್ದಾರೆ. 2001 ನಾವು ಅಟ್ಯಾಕ್ ಮಾಡಲಿಕ್ಕೆ ಹೋಗುವಾಗ ಕೂಡ ಆ ಟೈಮಲ್ಲಿ ನಮಗೂ ಅಮೇರಿಕನ್ಸ್ಗೊಂದು ರಿಲೇಷನ್ಶಿಪ್ ಚೆನ್ನಾಗಿಲ್ಲ. ಸೊ ಆ ಟೈಮ್ನಲ್ಲಿ ನಮಗೂ ಪಾಕಿಸ್ತಾನ ಜೊತೆಗೆ ಸೀದಾ ಜಗಳ ಮಾಡಲಿಕ್ಕೆ ನಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಕೂಡ ವಾಜಪೇಯಿ ಅವರು ತೋರಿಸಿದ್ದಾರೆ, ಬಾರ್ಡರ್ನಲ್ಲಿ ನಮ್ಮ ಆರ್ಮಿ ಇದೆ, ಎನಿ ಟೈಮ್ ಒಳಗಡೆ ಬರ್ತದೆ. ಇದು ಒಂದು ಪೋಸ್ಚರ್. ಅದು 2001 ಆದಮೇಲೆ ಪಾಕಿಸ್ತಾನ್ ಆಲ್ಮೋಸ್ಟ್ ವಾಜಪೇಯಿ ಇರುವ ತನಕ ಯಾವುದೇ ಒಂದು ಮಿಸ್ಅಡ್ವೆಂಚರ್ ಮಾಡಲಿಕ್ಕೆ ಅವರು ಟ್ರೈಯೇ ಮಾಡಿಲ್ಲ. ಪುನಃ 2004 ಕಾಂಗ್ರೆಸ್ ಬಂದ ಮೇಲೆ ನಮಗೆ ಗೊತ್ತಿರ್ತದೆ ಮುಂಬೈದಲ್ಲಿ ಏನಾಯಿತು. 26 ನವಂಬರ್ 2008 ಮುಂಬೈದಲ್ಲಿ 166 ಜನ ಯಾವುದೇ ತಪ್ಪು ಮಾಡಿಲ್ಲ, ತಮ್ಮ ಥರ ನಂತರ ಹೋಟೆಲ್ದಲ್ಲಿ ಫ್ಯಾಮಿಲಿ ಜೊತೆಗೆ ಊಟ ಮಾಡಿದವರು ಸಾಯಿಸಿದ್ದಾರೆ, ಹಾಸ್ಪಿಟಲ್ದಲ್ಲಿ ಇರುವಾಗ ಸಾಯಿಸಿದ್ದಾರೆ, ರೈಲ್ವೆ ಸ್ಟೇಷನ್ನಲ್ಲಿ ಯಾರೋ ರಿಸೀವ್ ಮಾಡಲಿಕ್ಕೆ ಹೋಗೋರು ಸಾಯಿಸಿದ್ದಾರೆ, ಒಂದು ಸಣ್ಣ ಹುಡುಗಿ ರೋಡ್ನಲ್ಲಿ ಒಂದು ಕೆಫೆದಲ್ಲಿ ನೆನ್ಕೊಂಡಿದ್ದಾರೆ, ಅವ್ರಿಗೆ ಸಾಯಿಸಿದ್ದಾರೆ. ಇದೆಲ್ಲ ಬಂದು ಫಸ್ಟ್ ಟೈಮ್ ವರ್ಲ್ಡ್ನಲ್ಲಿ ನಾವು ನೋಡ್ತಾ ಇದ್ವಿ. 2 ದಿವಸ ಕಂಪ್ಲೀಟ್ ಎಲ್ಲ ಟೇಕ್ ಓವರ್ ಮಾಡಿ 5 ಸ್ಟಾರ್ ಹೋಟೆಲ್ಲಿರೋದು, ನಮ್ಮ ರೈಲ್ವೆ ಸ್ಟೇಷನ್ಲಿರೋದು. ಸೊ ಪಾಸಿಬಲಿ ಇಂಡಿಯನ್ ಸೆಕ್ಯೂರಿಟಿ ಭಾಳ ವೀಕ್ ಇರುವ ಟೈಮ್ ಅದು. 2008 ನಾವು ನೋಡಿದ್ದೀವಿ, ಏನೂ ಮಾಡಲಿಕ್ಕೆ ಆಗಿಲ್ಲ. ಅಮೇರಿಕಾ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಮೇರಿಕಾಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ನೀವು ಪಾಕಿಸ್ತಾನಕ್ಕೆ ಹೇಳಿ ಯಾರು ತಪ್ಪು ಮಾಡಿದಾರೋ ನಮಗೆ ಕ್ಯಾಚ್ ಮಾಡಿ ಕೊಡಿ. ಆ ಥರ ಇಂಡಿಯಾ ಇತ್ತು, ಅದು ನಮ್ಮ ದೇಶ ನೋಡಿತ್ತು. ಅದೇ ಇದು ತಾವು 2021ನಲ್ಲಿ ಒಂದು ಪಕ್ಷ, 2019ನಲ್ಲಿ ಒಂದು ಪಕ್ಷ ಫುಲ್ ಮೆಜಾರಿಟಿದಲ್ಲಿ ಬಂದು ಕೂತ್ಕೊಂಡು ಈ ದೇಶದಲ್ಲಿ ಇಂಪಾರ್ಟೆಂಟ್ ಒಂದು ಪೊಲಿಟಿಕಲ್ ಪಾರ್ಟಿ ಇರುವಾಗ ಆ ಡಿಫ್ರೆನ್ಸ್ ನೋಡಿದ್ದೀವಿ. ಪುಲ್ವಾಮಾ ಅಟ್ಯಾಕ್ನಲ್ಲಿ ಇಷ್ಟು ಆರ್ಮಿ ಸಾಯಿಸುವಾಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಒಂದು ಮಾತು ಹೇಳಿದರು. ಏನು ಮಾತು ಹೇಳಿದರು? ಪುಲ್ವಾಮಾದಲ್ಲಿ ಏನು ಮಾಡಿದಾರೋ ಅದಕ್ಕೆ ರಿಟಾಲಿಯೇಷನ್ ಇದೆ, ರಿಟಾಲಿಯೇಷನ್ ಇಲ್ಲದೆ ನಾವು ಬಿಡಲ್ಲ. ஆனால் ರಿಟಾಲಿಯೇಷನ್ ಎಲ್ಲಿ ಮಾಡ್ತೀವಿ, ಯಾವ ಟೈಮ್ನಲ್ಲಿ ಮಾಡ್ತೀವಿ, ನಾವು ಡಿಸೈಡ್ ಮಾಡ್ತೀವಿ. ಇದು ಜನರಲಿ ಈ ಥರ ಒಂದು ಭಾಷೆ, ಒಂದು ಶಬ್ದ, ಒಂದು ಯಾರು ಇಂಡಿಯಾದಲ್ಲಿ ಒಂದು ಪೊಲಿಟಿಕಲ್ ಲೀಡರ್ ಮಾತಾಡಿ ನಾವು ಕಿವಿದಲ್ಲಿ ನಮಗೆ ಹೇಳಲ್ಲ. ಜನರಲಿ ಅಮೇರಿಕನ್ ಪ್ರೆಸಿಡೆಂಟ್ಸ್ ಹೇಳ್ತಾರೆ, ಅವರು ಇಂಗ್ಲೀಷ್ನಲ್ಲಿ ಮಾತಾಡುವಾಗ ಹೇಳ್ತಾರೆ, ಎ ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಅವರ್ ಚೂಸಿಂಗ್ ಒಂದು ಹೇಳ್ತಾರೆ. 9/11 ಆದಮೇಲೆ ಜಾರ್ಜ್ ಬುಷ್ ಹೇಳಿದ್ದು, ನಾವು ವಾಪಸ್ ಹೊಡ್ತೀವಿ, ಬಟ್ ಟೈಮ್ ಆ್ಯಂಡ್ ಪ್ಲೇಸ್ ಇಸ್ ಅವರ್ ಚೂಸಿಂಗ್. ಅದು ಈ ಸೈಡ್ನಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಪ್ರೈಮ್ ಮಿನಿಸ್ಟರ್ ಪುಲ್ವಾಮಾ ಆದ ಮೇಲೆ ಅವರು ಹೇಳಿದ್ದು ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಮೈ ಚೂಸಿಂಗ್. ಅದುವೇ ನಮಗೆ ಗೊತ್ತಿರ್ತದೆ, ನಮಗೇನು 1947-48ನಲ್ಲಿ ಇನ್ ದ ಬಾರ್ಡರ್ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ LAC ಏನು ಮಾಡಿದ್ದೀವಿ, ಅದುವರೆ ಇಂಡಿಯನ್ ಫೋರ್ಸಸ್ ಕ್ರಾಸ್ ಮಾಡಿಲ್ಲ. ದೊಡ್ಡ ಒಂದು ರಿಸ್ಕು, ಯಾವುದೇ ಒಂದು ಪ್ರೈಮ್ ಮಿನಿಸ್ಟರ್ಗೆ ಅಷ್ಟು ಧೈರ್ಯ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಬಟ್ ಮೋದಿಜಿ ಫಸ್ಟ್ ಟೈಮ್ ಪಾಕಿಸ್ತಾನ್ ಬಾರ್ಡರ್ ಕ್ರಾಸ್ ಮಾಡಿದ್ದಾರೆ. ಬಾರ್ಡರ್ನ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಕ್ರಾಸ್ ಮಾಡಿ ಪಾಕಿಸ್ತಾನ್ ಒಳಗಡೆ ಹೋಗಿ ಆ ರಿಟಾಲಿಯೇಷನ್ ಏರ್ ಪವರ್ದಲ್ಲಿ ಮಾಡಿ, ತಮಗೆ ಗೊತ್ತಿರುತ್ತೆ, ಒಂದು ಡಾಗ್ ಫೈಟು, ಪಾಕಿಸ್ತಾನ ಒಂದು F-16 ಹೋಗಿತ್ತು, ನಮಗೊಂದು MiG ಹೋಗಿತ್ತು. ನಮ್ಮ ಪೈಲಟ್ ಒಬ್ಬರು ಕ್ಯಾಪ್ಚರ್ ಮಾಡಿದ್ದಾರೆ. ಕ್ಯಾಪ್ಚರ್ ಮಾಡಿದ ಪೈಲಟು ತಮಿಳ್ನಾಡು ಪೈಲಟ್ ಅವರು ಅಭಿನಂದನ್ನು, ಅವರು ಕೂಡ 24 ಅವರ್ಸ್ನಲ್ಲಿ ವಾಪಸ್ ನಮ್ಮ ಬಾರ್ಡರ್ದಲ್ಲಿ ಬಂದು ಅದೇ ಪಾಕಿಸ್ತಾನ್ ರೇಂಜರ್ಸ್ ಬಂದು ವಾಘಾ ಬಾರ್ಡರ್ನಲ್ಲಿ ಬಿಟ್ಕೊಟ್ಟು ಹೋಗಿದ್ದಾರೆ. ಇದೆಲ್ಲ ನೋಡುವಾಗ ಏನಾಗ್ತದೆ, ಇಂಡಿಯಾ ಚೇಂಜ್ಡ್, ಒಂದು ಬೇರೊಂದು ಟ್ರೆಜೆಕ್ಟ್ರಿಗೆ ನಾವು ಬಂದಿದ್ದೀವಿ. ಒಂದು ಎಕನಾಮಿಕ್ ಪವರ್, ಇಷ್ಟು ನಾವು ಒಂದು ಡಿಸಿಷನ್ ಮಾಡ್ತೀವಿ, ಐಬಾಲ್ ಟು ಐಬಾಲ್ ಚೈನಾ ನೋಡ್ತೀವಿ, ಐಬಾಲ್ ಟು ಐಬಾಲ್ ಪಾಕಿಸ್ತಾನ ನೋಡ್ತೀವಿನ, ನಮಗೆ ಆ ಎಕನಾಮಿಕ್ ಪವರ್ ಇರಬೇಕು. ಎಕನಾಮಿಕ್ ಕೇಪಬಿಲಿಟಿ ಇಲ್ಲದೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಮುಂಚೆ ವಾಜಪೇಯಿ ಟೈಮ್ನಲ್ಲಿ 2001ನಲ್ಲಿ ನಮಗೆ ವರ್ಲ್ಡ್ ಸಪೋರ್ಟ್ ಇಲ್ಲ, ಯಾಕೆಂದರೆ ನ್ಯೂಕ್ಲಿಯರ್ ಮಾಡುವಾಗ. ಬಟ್ ಈ ಟೈಮ್ನಲ್ಲಿ ಮೋದಿಜಿ ಏನು ಮಾಡಿದರು, 2014ರಿಂದ ಕಂಪ್ಲೀಟಾಗಿ ಒಂದೊಂದು ಸಣ್ಣ ಕಂಟ್ರಿ, ದೊಡ್ಡ ಕಂಟ್ರಿ ಎಲ್ಲ ಕಡೆ ಹೋಗಿ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡಿ, ಯಾವುದೇ ಒಂದು ಕಂಟ್ರಿ ಇಂಡಿಯಾಕ್ಕೆ ಎನಿಮಿ ಇಲ್ಲ ಅನ್ನೋ ಅಷ್ಟು ಫಾರಿನ್ ಟ್ರಾವೆಲ್ ಮಾಡಿ 2019 ಪುಲ್ವಾಮಾ ಬರುವಾಗ ಕಂಪ್ಲೀಟ್ ವರ್ಲ್ಡ್ ಇಂಡಿಯಾ ಜೊತೆಗಿತ್ತು. ಪಾಕಿಸ್ತಾನ ಜೊತೆಗೆ ಸಪೋರ್ಟ್ ಮಾಡಲಿಕ್ಕೆ ಒಬ್ಬರು ಕೂಡ ಇಲ್ಲ. ನಮಗೂ ಆಗಲ್ಲ, ಇಸ್ಲಾಮಿಕ್ ಸ್ಟೇಟ್ಸ್ ನಮಗಾಗಲ್ಲ, ಸೌದಿ ಅರೇಬಿಯಾ ನಮಗಾಗಲ್ಲ ಸಪೋರ್ಟ್ ಮಾಡಿದರು, UAE ನಮಗಾಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು, ನಮಗೆ ಸಪೋರ್ಟ್ ಮಾಡಿದರು. ಕುವೈತ್ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು, ನಮಗೆ ಸಪೋರ್ಟ್ ಮಾಡಿದರು. ಯಾಕೆಂದರೆ ಅಷ್ಟು ಒಂದು ಪ್ಯಾರಲಲ್ ಡಿಪ್ಲೊಮಸಿ ಬಿಲ್ಡ್ ಮಾಡಿ, ಅಷ್ಟು ಹಾರ್ಡ್ ವರ್ಕ್ ಮಾಡಿ, ಅದೇ ಟೈಮ್ನಲ್ಲಿ ನಮ್ಮ ಎಕನಾಮಿಕ್ ಮೈಟ್, ಯಾಕೆಂದರೆ ಪಾಕಿಸ್ತಾನಕ್ಕೆ ಗೊತ್ತು, ನಮಗೆ ಗೊತ್ತಿರ್ತದೆ, ನಾವು ಪೇಪರ್ನಲ್ಲಿ ಏನು ಓದ್ತೀವಿ, ಅಭಿನಂದನ್ ಅವರು ನಮ್ಮ ದೇಶ ಒಳಗಡೆ ಬರಬೇಕು ಕೂಡ ನಾವು ಟೈಮ್ ಕೊಟ್ಟಿದ್ದೀವಿ.
ನೀವು ಬಂದು 1 ತಿಂಗಳು ಬಿಟ್ಟು ಕೊಡಲಿಕ್ಕಿಲ್ಲ, 2 ತಿಂಗಳು ಬಿಟ್ಟು ಕೊಡಲಿಕ್ಕಿಲ್ಲ, 24 ಅವರ್ಸ್ನಲ್ಲಿ ಕೊಡಬೇಕು. 24 ಅವರ್ಸ್ನಲ್ಲಿ ಕೊಟ್ಟಿದ್ದೀರನ್ನ ಮಾತ್ರ ನೀವು ಕೊಡುವುದು ಆಕ್ಸೆಪ್ಟ್ ಮಾಡ್ತೀವಿ. ಎಲ್ಸ್ ಯಾವ ಥರ ಅಭಿನಂದನ್ ಅವರು ದೇಶ ಕರ್ಕೊಂಡು ಬರಬೇಕೋ ಆ ಥರ ಈ ದೇಶ ಕರ್ಕೊಂಡು ಬರ್ತದೆ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಹೋದ ಮೇಲೆಯೇ 24 ಅವರ್ಸ್ನಲ್ಲಿ ಅದೇ ವಾಘಾ ಬಾರ್ಡರ್ನಲ್ಲಿ ಅಭಿನಂದನ್ ಅವರು ಬಂದಿದ್ದು. ಕಾರಣ ನಮ್ಮ ಎಕನಾಮಿಕ್ ಮೈಟ್ $2.7 ಟ್ರಿಲಿಯನ್ ಇರುವ ಎಕಾನಮಿ, ಅದು 5th ಲಾರ್ಜೆಸ್ಟ್ ಎಕಾನಮಿ. ಯಾವುದೇ ಒಂದು ಕಂಟ್ರಿ ಕೂಡ ಅಷ್ಟು ಈಸಿಯಾಗಿ ಒಂದು ಜಗಳ ಮಾಡಲಿಕ್ಕೆ ರೆಡಿಯಾಗಿಲ್ಲ. ಸೊ ಎಕ್ಸ್ಟರ್ನಲ್ ನೋಡುವಾಗ ಭಾಳ ಸೇಫ್ ಆಗಿರುವ ಒಂದು ಟೈಮ್ನಲ್ಲಿ ನಾವಿದ್ದೀವಿ. ಪ್ರಾಬ್ಲಿ ನಮ್ಮ ತಂದೆಗೆ ಈ ಆಪರ್ಚುನಿಟಿ ಸಿಕ್ಕಿಲ್ಲ, ಅವರು ನಮ್ಮ ಅಜ್ಜಕ್ಕೆ ಈ ಆಪರ್ಚುನಿಟಿ ಸಿಕ್ಕಿಲ್ಲ, ನಮ್ಮ ಜನ್ರೇಷನ್ಗೆ ಈ ಆಪರ್ಚುನಿಟಿ ಸಿಗ್ತಾ ಇದೆ. ಎಕ್ಸ್ಟರ್ನಲ್ ಫೋರ್ಸಸ್ನಲ್ಲಿ ಭಾಳ ಸೇಫಾಗಿ ಭಾಳ ಗಂಭೀರವಾಗಿರುವ ಒಂದು 21st ಸೆಂಚುರಿ ಈ ಟೈಮ್ನಲ್ಲಿ ನಮ್ಮ ದೇಶದಲ್ಲಿ ನಾವೆಲ್ಲ ಭಾಗ್ಯಶಾಲಿ ಈ ಟೈಮ್ನಲ್ಲಿ ಇದ್ದೀವಿ. ಅದೇ ಟೈಮ್ನಲ್ಲಿ ನಮಗೆ ಗೊತ್ತಿರ್ತದೆ ಚೈನಾ ಪ್ರಕಾರ ಅವರು ಈ ಅಟ್ಯಾಕ್ ಮಾತ್ರ ಮಾಡಲ್ಲ, ತುಂಬ ಟೈಮ್ ಏನು ಮಾಡ್ತಾರೆ, ನಮ್ಮ ಪಕ್ಕದಲ್ಲಿ ಯಾವ ಕಂಟ್ರಿ ಇದ್ದಾರೆ ಅವರಲ್ಲಿ ಹೋಗಿ ಸ್ಟ್ರಾಟಜಿಯಾಗಿ ಬಂದು ನಮಗೆ ಅಟ್ಯಾಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಶ್ರೀಲಂಕಾ, ಅಲ್ಲಿ ಹೋಗ್ತಾರೆ, ಶ್ರೀಲಂಕಾದಲ್ಲಿ ಪೋರ್ಟ್ ಬಿಲ್ಡ್ ಮಾಡ್ತಾರೆ, ಹಂಪನ್ಟೋಟ, ಸದರ್ನ್ ಶ್ರೀಲಂಕಾದಲ್ಲಿ ಪೋರ್ಟ್ ಬಿಲ್ಡ್ ಮಾಡ್ತಾರೆ. ಮ್ಯಾನ್ಮಾರ್ದಲ್ಲಿ ಸಿತ್ವೆ ಅನ್ನೊಂದು ಪೋರ್ಟ್ ಬಿಲ್ಡ್ ಮಾಡ್ತಾರೆ. ಆ ಪೋರ್ಟ್ನಲ್ಲಿ ಹೋಗಿ ಚೈನೀಸ್ ಪ್ರೆಸೆನ್ಸ್ ಇಟ್ಕೊಳ್ತಾರೆ, ಅಲ್ಲಿ ಹೋಗಿ ರಡಾರ್ ಹಾಕ್ತಾರೆ, ಅಲ್ಲಿ ಹೋಗಿ ಒಂದು ಬೇಸ್ ಬಿಲ್ಡ್ ಮಾಡ್ತಾರೆ, ಅಲ್ಲಿ ಹೋಗಿ ಫೈಟರ್ ಜೆಟ್ ಹಾಕ್ತಾರೆ. ಮಾಲ್ಡೀವ್ಸ್ ಪಕ್ಕ ಹೋಗ್ತಾರೆ, ಮೊರಿಷಿಯಸ್ ಪಕ್ಕ ಹೋಗ್ತಾರೆ. ಇದೆಲ್ಲ ಚೈನಾ ಮಾಡೆಲ್. ಪಾಕಿಸ್ತಾನಲ್ಲಿ ಗ್ವಾದರ್ನ ಒಂದು ಪೋರ್ಟ್ ಹೋಗಿ ತಗೊಂಡು ಅಲ್ಲಿ ಹೋಗಿ ನೇವಲ್ ಪ್ರೆಸೆನ್ಸ್ ಇಟ್ಟಿದ್ದಾರೆ. ಈ ಚೈನಾ ಮಾಡೆಲ್ ಏನೋ ಇಂಡಿಯಾ ಜೊತೆಗೆ ನಾವು ಜಗಳ ಮಾಡಲಿಕ್ಕೆ ಆಗಲ್ಲ ಅನ್ನೋ, ಇಂಡಿಯಾ ಸುತ್ತಮುತ್ತಲದಲ್ಲಿ ಏನು ದೇಶ ಇದೆ ಆ ದೇಶ ಜೊತೆಗೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಆ ದೇಶದಲ್ಲಿ ಅವರು ಪ್ರೆಸೆನ್ಸ್ ಎಸ್ಟಾಬ್ಲಿಷ್ ಮಾಡಿ ಅಲ್ಲಿருந்து ನಮ್ಮ ದೇಶ ಕಂಟ್ರೋಲ್ ಮಾಡಿ. ನಮಗೆ ಗೊತ್ತಿರ್ತೀವಿ, ನಮ್ಮ ಮ್ಯಾಪ್ ತಾವು ನೋಡುವಾಗ ಇಂಡಿಯಾ ಕೆಳಗಡೆ ಶ್ರೀಲಂಕಾ ಇದೆ, ಇಂಡಿಯಾಕ್ಕೆ ಒಂದು ಸೈಡ್ನಲ್ಲಿ ಮಿಯಾನ್ಮಾರ್ ಇದೆ, ಇಂಡಿಯಾಕ್ಕೆ ಒಂದು ಸೈಡ್ನಲ್ಲಿ ಗಾದರ್ ಪೋರ್ಟ್, ಇರಾನ್ ಪಾಕಿಸ್ತಾನ್ ಬಾರ್ಡರ್ ಬರ್ತದೆ, ಅಲ್ಲಿದೆ. ಇನ್ನು 3 ಕಡೆ ತಗೊಳ್ಳುವಾಗ ಇಂಡಿಯಾಕ್ಕೊಂದು ಚೆಕ್ ಮಾಡಲಿಕ್ಕೆ ಆಗ್ತದೇನೋ ಪಾಕಿಸ್ತಾನ ಹೊರಟಿದ್ದಾರೆ. ಬಟ್ ಅದೇ ಸಮಯದಲ್ಲಿ ಅವರು ಈ ಕಡೆ ಬರುವಾಗ ಮೋಡಿಜಿ ಆ ಕಡೆ ಹೋಗ್ತಾರೆ. ಸೊ ಅವರು ಬಂದು ಶ್ರೀಲಂಕಾ, ಮಿಯಾನ್ಮಾರ್ ಇಲ್ಲಿ ಬರುವಾಗ ನಾವು ಫಿಲಿಪೈನ್ಸ್, ಇಂಡೋನೇಷ್ಯಾ ಅಲ್ಲಿ ನಮ್ಮ ಬೋಟ್ ಹೋಗ್ತಾ ಇದೆ. ಇದೆಲ್ಲ ವರ್ಲ್ಡ್ ಮಾಡೆಲ್ನಲ್ಲಿ ಒಂದು ಇಂಡಿಯಾ ನಮಗೆ ಗೊತ್ತಿರ್ತದೆ 1 ಲಕ್ಷ ವರ್ಷ ಹಿಸ್ಟ್ರಿದಲ್ಲಿ ಯಾವುದೇ ಒಂದು ಸಾರಿ ಕೂಡ ಇಂಡಿಯಾ ಯಾವುದೇ ಒಂದು ಕಂಟ್ರಿಗೆ ನಾವಾಗಿ ಅಟ್ಯಾಕ್ ಮಾಡಿಲ್ಲ. ನಮ್ಮ ಹಿಸ್ಟ್ರಿದಲ್ಲಿ ವಿ ನೆವರ್ ವರ್ ದಿ ಅಗ್ರೆಸರ್, ನಾವು ಹೋಗಿ ಅಟ್ಯಾಕ್ ಮಾಡಿಲ್ಲ. ಬಟ್ ಅಟ್ಯಾಕ್ ಮಾಡುವಾಗ ಡಿಫೆಂಡ್ ಮಾಡಿಕೊಂಡೇ ಬಂದಿದ್ದೀವಿ. ಅದು ಖಿಲ್ಜಿ ಡೈನಾಸ್ಟಿ, ಲೋಧಿ ಡೈನಾಸ್ಟಿ, ಮುಗಲ್ಸು, ತುಂಬ ಅದಕ್ಕೆ ಮುಂಚೆ ತಿಮೂರ್ ಡೈನಾಸ್ಟಿ ತುಂಬ ನಾವು ನೋಡಿಕೊಂಡು ಬಂದಿದ್ದೀವಿ, ಫೇಸ್ ಮಾಡಿಕೊಂಡು ಬಂದಿದ್ವಿ. ಈ ಜಿಯೋ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ನಲ್ಲಿ ನಾವು ನಮ್ಮ ನೇವಲ್ ವಾರ್ಶಿಪ್ಪು ಇವತ್ತು ಆಸ್ಟ್ರೇಲಿಯಾ ಜೊತೆಗೆ ಒಂದು ಕಡೆಯಲ್ಲಿ ಟ್ರೈನಿಂಗ್ನಲ್ಲಿದೆ. ಇನ್ನೊರು 3 ತಿಂಗಳು ಬಿಟ್ಟು ನೋಡಿದ್ದೀರನ್ನ ಇಂಡೋನೇಷ್ಯಾ ಆ ಸ್ಟೇಟ್ ಆಫ್ ಮಲೇಕಾದಲ್ಲಿ ಟ್ರೈನಿಂಗ್ನಲ್ಲಿ ಇರ್ತದೆ. ಇನ್ನೊಂದು 2-3 ಡೇಸ್ ಬಿಟ್ಟು ಹೋಗಿದ್ದೀರನ್ನ ಈ ಕಡೆ ಮಾಲ್ಡೀವ್ಸ್ ಕಡೆಯಲ್ಲಿ, ಮೊರಿಷಿಯಸ್ ಕಡೆಯಲ್ಲಿ ಟ್ರೈನಿಂಗ್ನಲ್ಲಿ ಇರ್ತದೆ. ಇದೆಲ್ಲ ಕೂಡ ನಮ್ಮ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಏನು, ಬಾರ್ಡರ್ ಮಾತ್ರ ನ್ಯಾಷನಲ್ ಸೆಕ್ಯೂರಿಟಿ ಇಲ್ಲ, ನೆಕ್ಸ್ಟ್ 50 ವರ್ಷ ಬಿಟ್ಟು ಏನು ಥ್ರೆಟ್ ಬರ್ತದೆ ಅದು ಕೌಂಟರ್ ಮಾಡಲಿಕ್ಕೆ ನಮ್ಮ ದೇಶ ರೆಡಿ ಆಗಬೇಕನ್ನೋ ಇವತ್ತೇ ನಾವು ಬೇರೆ ಕಡೆ ಹೋಗಲಿಕ್ಕೆ ಶುರು ಮಾಡಿದ್ವಿ. ಚೈನಾ ಅವರು ಇಲ್ಲಿ ತೊಂದರೆ ಕೊಡಲಿಕ್ಕೆ ಹೊರಟು ಬರುವಾಗ ನಾವು ಅದೇ ಥರ ಸ್ಟೇಟ್ ಆಫ್ ಮಲೇಕಾ, ಇಂಡೋನೇಷ್ಯಾ ಅವ್ರಿಗಿರುವ ಡಿಸ್ಪ್ಯೂಟ್ ಐಲ್ಯಾಂಡ್ ಎಲ್ಲಿ ಇದೆ ಅಲ್ಲಿ ಕೂಡ ಇಂಡಿಯಾ ಡಿಪ್ಲೊಮ್ಯಾಟಿಕ್ ಆಗಿ ಸ್ಟ್ರಾಟಜಿಕ್ ಆಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಚೈನಾ ನಮಗೊಂದು ಚೆಸ್ ಬೋರ್ಡ್ನಲ್ಲಿ ಚೆಕ್ ಮಾಡುವಾಗ ಅದೇ ಚೆಸ್ ಬೋರ್ಡ್ನಲ್ಲಿ ಚೈನಾಕ್ಕೆ ಇನ್ನೊಂದು ಕಡೆ ಚೆಕ್ ಮಾಡ್ತೀವಿ. ಈ ಕೆಲಸ ಮಾಡೋದು ಒಂದು ಪೊಲಿಟಿಕಲ್ ಪಾರ್ಟಿ ಮಾತ್ರ. ಕಾರಣ ಒಂದು ಪೊಲಿಟಿಕಲ್ ಪಾರ್ಟಿಗೆ ಮಾತ್ರ ಮ್ಯಾಂಡೇಟ್ ಇರ್ತದೆ, ಜನ ಕೊಡುವ ಬೆಂಬಲ, ತಮ್ಮ ಥರ ನನ್ನ ಥರ ನಾರ್ಮಲ್ ಜನ ನಮ್ಮ ಓಟ್ ಮುಖಾಂತರ ಕೊಡುವ ಬೆಂಬಲ ಒಂದು ಪೊಲಿಟಿಕಲ್ ಪಾರ್ಟಿ ರಿಸ್ಕ್ ತಗೊಳ್ಳಿಕ್ಕೆ ಅಲೋ ಮಾಡ್ತದೆ. ಅದಕ್ಕೆ ನಮ್ಮ ರಕ್ಷಣೆಯಲ್ಲಿ, ಸ್ಪೆಷಲಿ ಎಕ್ಸ್ಟರ್ನಲ್ ರಕ್ಷಣೆಯಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಗೂ ದೊಡ್ಡ ರೋಲ್ ಇದೆ. ಪ್ರಾಬ್ಲಿ ಚೈನಾದಲ್ಲಿ ಏನಾಗಿತ್ತು, ಚೈನಾ ವಾರದಲ್ಲಿ 1962 ಏನಾಗಿತ್ತು, ಅದು 2021 ಇಲ್ಲಿ ಇನ್ನು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮಾತ್ರ ಅಲ್ಲ, ನೆಕ್ಸ್ಟು ತಮಗೆ ತಾವು ಅಬ್ಸರ್ವ್ ಮಾಡಿರ್ತೀರ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮೇನ್ಲಿ ಗವರ್ನೆನ್ಸ್ ಬಂದ ಮೇಲೆ இந்த ಥಿಯೇಟರ್ ಕಮಾಂಡ್ಸ್ ನಾವು ಹೇಳ್ತೀವಿ. ಥಿಯೇಟರ್ ಕಮಾಂಡ್ಸ್, ಇಂಟಗ್ರೇಟೆಡ್ ಥಿಯೇಟರ್ ಕಮಾಂಡ್ಸನ್ನು. ಇದಕ್ಕೆ ಮುಂಚೆ ಆರ್ಮಿ ಇರ್ತದೆ, ನೇವಿ ಇರ್ತದೆ, ಏರ್ಫೋರ್ಸ್ ಇರ್ತದೆ, 3 ಇರ್ತದೆ, ಅಷ್ಟೇ ನಮಗೆ ಗೊತ್ತು, ನಾವು ಅದೇ ಓದಿದ್ದೀವಿ. ಬಟ್ ರೈಟ್ ನಾವು ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲ ದಾಟಿ ನೆಕ್ಸ್ಟ್ ಲೆವೆಲ್ ನಾವು ಹೋಗಿದ್ದೀವಿ, ಇಂಟಗ್ರೇಟೆಡ್ ಕಮಾಂಡನ್ನು ಹೇಳ್ತೀವಿ. ಸೊ ಒಂದು ಕಮಾಂಡ್ನಲ್ಲಿ ಸೀಮ್ಲೆಸ್ ಆಗಿ ಆರ್ಮಿ, ನೇವಿ, ಏರ್ಫೋರ್ಸ್ 3 ಸೀಮ್ಲೆಸ್ ಆಗಿ ಒಂದು ಮೌಂಟೇನ್ ಕಮಾಂಡ್ ಇರ್ತದೆ, ಹೈ ಆಲ್ಟಿಟ್ಯೂಡ್ ವಾರ್ಫೇರ್ದಲ್ಲಿ ಫೇಸ್ ಮಾಡಬೇಕು. ಇಂಟಗ್ರೇಟೆಡ್ ನೇವಲ್ ಕಮಾಂಡ್ ಇರಬೇಕು, ನೇವಲ್ ಕಮಾಂಡ್ನಲ್ಲಿ ಎಲ್ಲರೂ ಕೂಡ ಕಂಬೈನ್ ಆಗಬೇಕು. ಇದೆಲ್ಲ ನೆಕ್ಸ್ಟ್ ಲೆವೆಲ್ ಮಿಲಿಟರಿ ಡಿಸಿಪ್ಲಿನ್. ಇದು ನಮ್ಮ BJP 2014-2019 ಮ್ಯಾನಿಫೆಸ್ಟೋದಲ್ಲಿ ಇದು ಮಾತಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಆಫ್ ಕಮಾಂಡ್, ನೆಕ್ಸ್ಟ್ ಲೆವೆಲ್ ಆಫ್ ಟ್ಯಾಕ್ಟಿಕಲ್ ವಾರ್ಫೇರ್ ನಮ್ಮ ದೇಶ ಯಾವ ಥರ ಹೋಗಬೇಕು ಅನ್ನೋ ಒಂದು ಥಿಂಕಿಂಗ್ ಇತ್ತು, ಪಾರ್ಟಿ ಒಳಗಡೆ ಡಿಸ್ಕಷನ್ ಇತ್ತು. ಅದು ಇಂಪ್ಲಿಮೆಂಟೇಷನ್ ಮೋಡಿಜಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಮೋಡಿಜಿ
ನಮ್ಮ ಪ್ರಧಾನಿ ಆದ ಮೇಲೆ ನಮಗೆ ಗೊತ್ತಿರುತ್ತದೆ ಫಸ್ಟ್ ಟೈಮ್ CDS ಕ್ರಿಯೇಟ್ ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ಬಿಪಿನ್ ರಾವತ್ ಜಿ ಭಾಳ ಒಂದು ತಮಿಳುನಾಡಿನಲ್ಲಿ ಊಟಿ ಪಕ್ಕ ಒಂದು ಟ್ರಾಜಿಕ್ ಹೆಲಿಕಾಪ್ಟರ್ ಕ್ರ್ಯಾಶ್ನಲ್ಲಿ ಅವರು ಏನು ತೀರಿ ಹೋಗಿದ್ದಾರೋ ಅವರು ಫಸ್ಟ್ CDS ಆಗಿ ಅಪಾಯಿಂಟ್ ಮಾಡಿದ್ದು ಈ ಪೊಲಿಟಿಕಲ್ ಪಾರ್ಟಿ ವಿಷನ್ ಅದು. ಯಾಕೆಂದರೆ ಒಂದು ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ ಇರಬೇಕನೋ ಅದಕ್ಕೆ ರೈಟ್ ನೋ ನಮ್ಮಲ್ಲಿ 2 ಹೊಸ ಕಮಾಂಡ್ ಕ್ರಿಯೇಟ್ ಮಾಡಿದ್ದಾರೆ 2021ನಲ್ಲಿ ಮಾತ್ರ. ಫಂಕ್ಷನಲ್ ಏರ್ ಡಿಫೆನ್ಸ್ ಕಮಾಂಡ್, ಜಾಗ್ರಫಿಕಲ್ ಮೆರಿಟೈಮ್ ಥಿಯೇಟರ್ ಕಮಾಂಡ್. ಇದೆಲ್ಲ ಕೂಡ ಇಂಡಿಯಾ ಚೈನಾ ಬಾರ್ಡರ್ ಸ್ಪೆಸಿಫಿಕಲಿ ಫೋಕಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಆಫ್ ಇಂಟಿಗ್ರೇಟೆಡ್ ವಾರ್ಫೇರಕ್ಕೂ ನಮ್ಮ ನೇಷನ್ ಭಾಳ ಕ್ಲಿಯರ್ ಆಗಿದೆ, ಭಾಳ ಗಂಭೀರವಾಗಿದೆ. 21st ಸೆಂಚುರಿ ವಾರ್ಫೇರ್, 20th ಸೆಂಚುರಿ ವಾರ್ಫೇರ್ಲರಂದು 21st ಸೆಂಚುರಿ ವಾರ್ಫೇರಕ್ಕೂ ನಾವು ಮೂವ್ ಆಗಿದ್ದೀವಿ. ಇದೆಲ್ಲ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಗಿರುವ ವಿಷನ್. ನೆಕ್ಸ್ಟ್ ಏನಿರ್ತದೆ, 50 ಇಯರ್ಸ್ ಬಿಟ್ಟು ಏನಿರ್ತದೆ. CDS ಕೂಡ ತಮಗೆ ಗೊತ್ತಿರ್ತದೆ, ಒಂದು ಭಾಳ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಒಂದು 3 ಫೋರ್ಸಸ್ ಇದೆ, ಅದು ಕಂಬೈನ್ ಮಾಡಿ ಒಂದು ಲೀಡರ್ ಹಾಕಬೇಕು. ಅದು ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸ್ಮೂತಾಗಿ ಮಾಡಿಕೊಂಡು ಬಂದಿರುವ ಒಂದು ಕರ್ತವ್ಯ ಕೂಡ ನಮ್ಮ ಈ ಪಕ್ಷಕ್ಕಿದೆ. ಇದು ಬಿಟ್ಟು ನಮಗೆ ಗೊತ್ತಿರ್ತದೆ, ನಮ್ಮ ದೇಶ ಜಾಸ್ತಿ ಆರ್ಮ್ಸ್ ತಗೊಳ್ಳುವ ದೇಶ. ವರ್ಲ್ಡ್ನಲ್ಲಿ ಸೌದಿ ಅರೇಬಿಯಾ ಎಕ್ಸ್ಪೋರ್ಟ್ ಮಾಡುವ ಆರ್ಮ್ಸ್ ನಂಬರ್ 1 ಇದ್ದಾರೆ. ಸೌದಿ ಅರೇಬಿಯಾ ಆದ ಮೇಲೆ ಇಂಡಿಯಾ ನಂಬರ್ 2. ವರ್ಲ್ಡ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವ ಆರ್ಮ್ಸ್ನಲ್ಲಿ 5.7% ಇಂಡಿಯಾ ಒಳಗಡೆ ಇಂಪೋರ್ಟ್ ಮಾಡ್ತಾ ಇದೆ. ಸೌದಿ ಅರೇಬಿಯಾ 10% ಮಾಡ್ತಾ ಇದೆ. ಇದೆಲ್ಲ ಕೂಡ ನಮಗೆ ರಿಸ್ಕೆ. ನಾವು ರೈಟ್ ನಾವು ಆರ್ಮ್ಸ್ ತಗೊಳ್ಳುವುದು ರಷ್ಯಾ, ಫ್ರಾನ್ಸ್, ಅಮೇರಿಕಾ, ಈ 3 ದೇಶದಲ್ಲಿ ಜಾಸ್ತಿ ಆರ್ಮ್ಸ್ ತಗೊಳ್ತಾ ಇದ್ದೀವಿ, ಮಿಸೈಲ್ಸ್ ತಗೊಳ್ತಾ ಇದ್ದೀವಿ. ಅದೆಲ್ಲ ತಗೊಂಡು ಬಂದು ಅವರು ಪ್ಲೇನ್ ಪರ್ಚೇಸ್ ಮಾಡ್ತಾ ಇದ್ದೀವಿ, ಅವರು ಪ್ಲೇನ್ ರನ್ ಮಾಡ್ತಾ ಇದ್ದೀವಿ. ನಾಳೆ ಒಂದು ಇಂಪಾರ್ಟೆಂಟ್ ವಾರ್ ಇದೆ, ಅವರು ಪ್ಲೇನೇ ರನ್ ಆಗ್ತಾ ಇರ್ತದೆ, ಅವರು ಕೊಡುವ ಮಿಸೈಲೇ ನಾವು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಇದೆಲ್ಲ ಕೂಡ ಸ್ಯಾಟಲೈಟ್ ಲಿಂಕ್ಡ್. ನಾಳೆ ನಮಕ್ಕೋ ಒಂದು US ಒಂದು ಪ್ರಾಬ್ಲಮ್ ಇರುತ್ತೆ, ನಮಕ್ಕೋ ರಷ್ಯಾಕ್ಕೋ ಒಂದು ಪ್ರಾಬ್ಲಮ್ ಇರ್ತದೆ. ಯಾವಾಗ GPS ಡಿಸೇಬಲ್ ಮಾಡ್ತಾರೋ ಆವತ್ತು ಏರ್ಕ್ರಾಫ್ಟ್ ಫಂಕ್ಷನಾಲಿಟಿ ಹೋಗಿಬಿಡ್ತದೆ. ನಾವು ಯೂಸ್ ಮಾಡುವ ಮಿಸೈಲ್ ಸಿಸ್ಟಮ್ ಕೂಡ ಅಕ್ಯೂರಸಿ ಹೋಗಿಬಿಡುತ್ತೆ. ಜಸ್ಟ್ 1 ಮಿಲಿಮೀಟರ್ ಚೇಂಜ್ ಮಾಡಿದಾರನ್ನ GPSನಲ್ಲಿ, ಅವ್ರ ಕೈನಲ್ಲಿರುವ ಸಾಫ್ಟ್ವೇರ್ನಲ್ಲಿ. ನಾವು ಆರ್ಮ್ಸ್ ಜಾಸ್ತಿ ಡಿಪೆಂಡ್ ಇರುವ ನೇಷನ್ಗೆ ಪ್ರಾಬ್ಲಮ್. ಇದು ಭಾಳ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಆತ್ಮನಿರ್ಭರ ಭಾರತ್ ನೆಕ್ಸ್ಟ್ ಲೆವೆಲ್ ಇಂಡಿಯಾ ಹೋಗ್ಲಿಕ್ಕೆ ಶುರು ಮಾಡಿತ್ತು. ಸೊ 2014 to 2016 ಎಷ್ಟು ಆರ್ಮ್ಸ್ ತಗೊಂಡಿದ್ದೀವಿ, 2020, 2021 ಎಷ್ಟು ಆರ್ಮ್ಸ್ ತಗೊಂಡಿದ್ದೀವಿ, 33% ನಾವು ಆರ್ಮ್ಸ್ ತಗೊಳ್ಳುವುದು ಕಡಿಮೆ ಮಾಡಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಯಾಕೆನಾ ಇದಕ್ಕೊಂದು ಸ್ಟ್ರಾಟಜಿಕ್ ಥಿಂಕಿಂಗ್ ಬೇಕು. AK-47 ಅವ್ರು ನಾನು ಸಾಹೇಬ್ರಿಗೆ ಮಾತಾಡುವಾಗ ಕೂಡ AK-47 ಹೇಳಿದ್ದೀನಿ. ಯಾಕೆಂದರೆ ರಷ್ಯಾದಲ್ಲಿ ಬರುವ ಆರ್ಮ್ಸು. ನಾವು ಅದಕ್ಕೆ AK-56 ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಉತ್ತರ ಪ್ರದೇಶನಲ್ಲಿ ಆರ್ಮ್ಸ್ ಫ್ಯಾಕ್ಟ್ರಿದಲ್ಲಿ. ಅದೇ ಥರ ಫೈಟರ್ ಏರ್ಕ್ರಾಫ್ಟ್ ಎಲ್ಲೆಲ್ಲೋರನ್ನು ತಗೊಂಡು ಬರ್ತಾ ಇದ್ದೀವಿ. ಇತ್ತೀಚೆಗೆ ನಮಗೆ ಗೊತ್ತಿರುತ್ತದೆ, ನಮ್ಮ ತೇಜಸ್ ಬೆಂಗಳೂರಲ್ಲಿ ನಮ್ಮ ಥಿಂಕಿಂಗ್ನಲ್ಲಿ ಮಾಡಿದ ತೇಜಸ್ಸು 83 ತೇಜಸ್ ನಾವು 47,000 ಕೋಟಿ ರೂಪಾಯಿಗೆ ಪರ್ಚೇಸ್ ಮಾಡಿ ಎಲ್ಲ ತೇಜಸ್ ಏರ್ಕ್ರಾಫ್ಟ್ ಕೂಡ ನಮ್ಮ ಕಮಾಂಡ್ ಒಳಗಡೆ ಬರ್ತಾ ಇದೆ. ಅದೇ ಥರ ಟ್ಯಾಂಕ್ ಎಲ್ಲ ಕೂಡ ರಷ್ಯಾದಲ್ಲಿ ತಗೊಂಡು ಬಂದಿದ್ದೀವಿ. ಇತ್ತೀಚೆಗೆ ಲಾಸ್ಟ್ ಇಯರ್ ಮಾತ್ರ 118 ಅರ್ಜುನ್ ಮಾರ್ಕ್ 1A ಮೈನ್ ಬ್ಯಾಟಲ್ ಟ್ಯಾಂಕ್ 8,379 ಕೋಟಿ ರೂಪಾಯಿ ತಗೊಂಡು ನಮ್ಮ ಇಂಡಿಜಿನಿಯಸ್ ಟ್ಯಾಂಕ್ ಒಳಗಡೆ ತಗೊಂಡು ಬರ್ತಾ ಇದ್ವಿ. ಇದು ಕೂಡ ಒಂದು ಪೊಲಿಟಿಕಲ್ ವಿಷನ್. ಇನ್ನು ಒಂದು 10 ವರ್ಷ ಆದಮೇಲೆ ನಾವು ಯೂಸ್ ಮಾಡುವ ಎವ್ರಿ ಸಿಂಗಲ್ ಆರ್ಮ್ ನಮ್ಮ ದೇಶ ಆರ್ಮ್ಸ್ ಇರಬೇಕು. ಅದಕ್ಕೆ ಮೋದಿಜಿ ಅವರು ಬಂದ ಮೇಲೆ ಇನ್ನೊಂದು ದೊಡ್ಡದು ಮಾಡಿದ್ದಾರೆ. ನಾವು ಅಮೇರಿಕನ್, ಯುರೋಪಿಯನ್ ಏನು GPS ಇದೆ ಅದೇ ಥರ ನಾವು ಬಿಲ್ಡ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಇತ್ತಿಷ್ಟು ದಿನ ತಾವು ಸೆಲ್ಫೋನ್ನಲ್ಲಿ ಯೂಸ್ ಮಾಡುವ ಎಲ್ಲ GPS ಕೂಡ ಏನು ಗೂಗಲ್ ಮ್ಯಾಪ್ನಲ್ಲಿ ಹಾಕ್ಕೊಂಡು ತಾವು ಕಾರ್ನಲ್ಲಿ 2 ವೀಲರ್ದಲ್ಲಿ ಹಾಕ್ಕೊಂಡು ಹೋಗ್ತಿರೋ ಅದು ಜಾಸ್ತಿ ಬಂದು 90% ಯುರೋಪಿಯನ್ ನ್ಯಾವ್ಸ್ಟಾರ್ ಕನ್ಸ್ಟಲೇಷನ್ ಆರ್ ಅಮೇರಿಕನ್ GPS ಆರ್ ರಷ್ಯನ್ ಅವರು ಸ್ಯಾಟಲೈಟ್ನಲ್ಲಿ ಬರುವ ಸಿಗ್ನಲ್ ತಮ್ಮ ಸೆಲ್ಫೋನ್ದಲ್ಲಿ, ನಮ್ಮ ಕಾರ್ನಲ್ಲಿ, ನಮ್ಮ ಫೈಟರ್ ಜೆಟ್ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗಬೇಕನ್ನೋ ನಾವು ನಮ್ಮ ಓನ್ GPS ಇಂಡಿಯಾ ಬಿಲ್ಡ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆಲ್ರೆಡಿ 4-5 ಸ್ಯಾಟಲೈಟ್ಸ್ ನಾವು ಲಾಂಚ್ ಮಾಡಿದ್ದೀವಿ. ಮೇಲೆ ಆರ್ಬಿಟ್ನಲ್ಲಿ ಆ ಸ್ಯಾಟಲೈಟ್ ಪೊಸಿಷನ್ ಮಾಡ್ತಾ ಇದ್ದೀವಿ, ಒಂದೊಂದಾಗಿ ಪೊಸಿಷನ್ ಮಾಡ್ತಾ ಇದ್ದೀವಿ. ಇನ್ನೂ ಒಂದು 2-3 ಸ್ಯಾಟಲೈಟ್ಸ್ ಬಾಕಿ ಇದೆ. ಅದಾದ ಮೇಲೆ ನಮ್ಮ ಕನ್ಸ್ಟಲೇಷನ್ ನಾವು ಬಿಲ್ಡ್ ಮಾಡಿದ ಮೇಲೆ ಓನ್ ಇಂಡಿಯನ್ GPS ನಿಮ್ಮ ಸೆಲ್ಫೋನ್ದಲ್ಲಿ, ನಿಮ್ಮ ಕಂಪ್ಯೂಟರ್ನಲ್ಲಿ, ನಮ್ಮ ಮಿಸೈಲ್ ಟ್ರ್ಯಾಕಿಂಗ್ನಲ್ಲಿ ಇದೆಲ್ಲ ಬರ್ತದೆ. ಸೊ ಯಾಕೆ ನಾವು ಜಾಸ್ತಿ ಇದೆಲ್ಲ ಮಾತಾಡ್ತಾ ಇದ್ದೀವಿ? ಇಟ್ಸ್ ವೆರಿ ಸಿಂಪಲ್. ನಾವು ಬುಕ್ನಲ್ಲಿ ಓದುವಾಗ ನಾವು ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಒಂದು ಡೆಪ್ತ್ ಆಗಿ ನಾವು ಓದಲಿಕ್ಕೆ ನಮಗೆ ಆಪರ್ಚುನಿಟಿ ಸಿಕ್ಕಲ್ಲ. ಒಂದು ಕಡೆ ರಕ್ಷಣೆ, ನೆಕ್ಸ್ಟ್ ಒಂದು ಕಡೆ ನಮ್ಮ ರಕ್ಷಣೆಗೆ ನಾವೇ ಜವಾಬ್ದಾರಿ. ನೆಕ್ಸ್ಟ್ ಲೆವೆಲ್ ರಕ್ಷಣೆ ಇವತ್ತಿಲ್ಲ, 50 ವರ್ಷ ಆದ ಮೇಲೆ ಏನು ಆಗ್ತದೋ ಅದಕ್ಕೂ ಥಿಂಕಿಂಗ್ ಇವತ್ತು ತಗೊಂಡು ಬಂದು ಆ ಸಿಸ್ಟಮ್ ಆ್ಯಂಡ್ ಮೆಷರ್ಸ್ ಬಿಲ್ಡ್ ಮಾಡಬೇಕು.
ಇದು ಮೂರು ಕೂಡ ಎಕ್ಸ್ಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ರಕ್ಷಣೆಗೂ ನಮ್ಮ ದೇಶ ಖಂಡಿತವಾಗಿ ನಾವು ಹೇಳಬೇಕನ್ನ ಒಂದೊಂದು ಕೂಡ ಪ್ಲ್ಯಾನ್ ಮಾಡಿ, ಥಿಂಕ್ ಮಾಡಿ, ಎಕ್ಸಿಕ್ಯೂಷನ್ ಮಾಡಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದೀವಿ. ಇಂಟರ್ನಲ್ ನಮಗೆ ಗೊತ್ತಿರ್ತದೆ, ಇದಕ್ಕೆ ಮುಂಚೆ ನಕ್ಸಲಿಸಮ್ ಒಂದು ದೊಡ್ಡ ಥ್ರೆಟ್ ಇತ್ತು. ಇಂಟರ್ನಲ್ ರಕ್ಷಣೆ ಬರುವಾಗ ಎಲ್ಲ ಒಂದು ದೇಶದಲ್ಲಿ, ಎಲ್ಲ ಒಂದು ಸ್ಟೇಟ್ನಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇತ್ತು. ಪಂಜಾಬ್ನಲ್ಲಿ ಒಂದು ಮೂಮೆಂಟ್ ಇತ್ತು, ನಾಗಾಲ್ಯಾಂಡ್ನಲ್ಲಿತ್ತು, ಮಿಜೋರಾಂನಲ್ಲಿತ್ತು, ಏದೋ ಒಂದು ಕಡೆ ಏದೋ ಒಂದು ಪ್ರಾಬ್ಲಮ್ ಇತ್ತು. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಾವು ನೋಡುವಾಗ ಮೋದಿಜಿ ಸ್ಪೆಷಲಿ ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಎಲ್ಲ ಫಿಕ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಒಂದೊಂದು ಕಡೆ ಫಿಕ್ಸಿಂಗ್ ಮಾಡಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ಫಸ್ಟ್ ಟೈಮ್ ನಮಗಲ್ಲಿರುವ ರೆಬಲ್ಸ್ಗೂ ಒಂದು ಅರೇಂಜ್ಮೆಂಟ್ ಮಾಡಿ ಆರ್ಮ್ಸ್ ಇಬ್ಬರು ಯೂಸ್ ಮಾಡಲ್ಲ ಅನ್ನೊಂದು ಇದಕ್ಕೆ ಬಂದಿದ್ದೀವಿ. ಅದೇ ಥರ ಪಂಜಾಬ್ನಲ್ಲಿ ಕಂಪ್ಲೀಟ್ಲಿ ಏನಿಲ್ಲ, ಲಾಸ್ಟ್ ರೆಮನೆಂಟ್ ಅಂದರೆ ಖಾಲಿಸ್ತಾನ್ ಮೂವ್ಮೆಂಟ್ ಕೂಡ ಕಂಟ್ರೋಲ್ದಲ್ಲಿ ಇದೆ. ಅದೇ ಥರ ನಾರ್ತ್ ಈಸ್ಟ್ ಫಸ್ಟ್ ಟೈಮ್ ಪೀಸ್ಫುಲ್ ಆಗಿದೆ. ಒಂದು ಪೊಲಿಟಿಕಲ್ ಆರ್ಡರ್, 24 ನಾರ್ತ್ ಈಸ್ಟ್ MP ದಲ್ಲಿ 20 MP ಭಾರತೀಯ ಜನತಾ ಪಾರ್ಟಿ MP, 4 MP ಮಾತ್ರ ಬೇರೆ ಬೇರೆ ಪಕ್ಷದಲ್ಲಿ ಇದ್ದಾರೆ. ಒಂದು ಯುನಿಫೈಡ್ ಒಂದು ಪೊಲಿಟಿಕಲ್ ಪಾರ್ಟಿ ಅಸ್ಸಾಂ ಎಲ್ಲ ಕಡೆ ಬಂದ ಮೇಲೆ ಅಲ್ಲಿ ಒಂದು ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಒಂದು ಆರ್ಡರ್ ಬಂದಿತ್ತು. ಇದಕ್ಕೆ ಮುಂಚೆ ತಾವು ಸ್ಟ್ರೈಕ್ ನೋಡ್ತೀರಾ, ನಾಗಾಲ್ಯಾಂಡ್ನಲ್ಲಿ ಒಂದು ವರ್ಷಕ್ಕೆ 200 ಡೇಸ್ ಸ್ಟ್ರೈಕ್ ಮಾಡ್ತಾರೆ, ಒಂದು ವರ್ಷಕ್ಕೆ 190 ಡೇಸ್ ಸ್ಟ್ರೈಕ್ ಮಾಡ್ತಾರೆ. ಇಲ್ಲಿருந்து ಗೂಡ್ಸ್ ಹೋಗಲ್ಲ, ಪೆಟ್ರೋಲ್ ಹೋಗಲ್ಲ, ಡೀಸೆಲ್ ಬರಲ್ಲ, ಅದು ಮಾತ್ರ ಕಟ್ ಆಫ್ ಥರ ಇರ್ತದೆ. ಸೊ ಇತ್ತೀಚೆಗೆ ಆಲ್ಮೋಸ್ಟ್ ನಮ್ಮ ಎಂದೆಂದ ಸ್ಟೇಟಲ್ಲಿರುವ ಎಲ್ಲ ಪ್ರಾಬ್ಲಮ್ ಕೂಡ ಫಿಕ್ಸ್ ಮಾಡಿ, ನಕ್ಸಲ್ ಥ್ರೆಟ್ ಏನಿತ್ತು, ಕರ್ನಾಟಕದಲ್ಲಿ ನಕ್ಸಲ್ ಥ್ರೆಟ್ ಇತ್ತು ತಮಗೆ ಗೊತ್ತಿರ್ತದೆ, ಅದೇ ಥರ ಛತ್ತೀಸ್ಗಢ ಇತ್ತು, ಎಲ್ಲ ಕಡೆ ಕೊಡುತ್ತು, ಎಲ್ಲ ಕಡೆ ನಕ್ಸಲಿಸಮು ಕಂಟ್ರೋಲಿಗೆ ಬರ್ತಾ ಇದೆ. ಸೊ ಇಂಟರ್ನಲ್ ಸೆಕ್ಯೂರಿಟಿದಲ್ಲಿ ಜಾಸ್ತಿ ಒಂದು ಸ್ಟೇಟ್ ಸೆಂಟರ್ ಕೊಲಾಬರೇಟ್ ಅವರು ಫೆಡ್ರಲ್ ಮೆಕ್ಯಾನಿಸಮ್ ಮೂಲಕ ದ ಸೇಫೆಸ್ಟ್ ಟೈಮ್ ಟು ಬಿ ಇನ್ ಇಂಡಿಯಾ ಇಸ್ ನೌ. ಇದಕ್ಕೆ ಮುಂಚೆ ಬಿಡೆ 2021 ಈ ಟೈಮ್ ನೋಡುವಾಗ ದಿಸ್ ಇಸ್ ದ ಮೋಸ್ಟ್ ಸೇಫೆಸ್ಟ್ ಟೈಮ್. ಅದಕ್ಕೆ ಆರ್ಟಿಕಲ್ 370 ಮೇನ್ಲಿ ತಗೊಂಡು ಬಂದಿದ್ದು. ಕಾಶ್ಮೀರ್ನಲ್ಲಿ ಆ ಸೆಕ್ಯೂರಿಟಿ ಸಿಚುವೇಶನ್ ಇಂಪ್ರೂವ್ ಆಗಬೇಕು, ಸ್ಟೋನ್ ಪೆಲ್ಟಿಂಗ್ ಕಡಿಮೆ ಆಗಬೇಕು, ಫಾರಿನ್ ಟೆರರಿಸ್ಟ್ ಒಳಗಡೆ ಬರಬಾರದು, ಪೀಪಲ್ ಪೀಸ್ಫುಲ್ ಆಗಿರಬೇಕು, ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾಸೆಸ್ನಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಬರಬೇಕು. ಇಷ್ಟು ದಿನ ತಾವು ನೋಡಿರ್ತೀರ ಕಾಶ್ಮೀರದಲ್ಲಿ ಭಾಳ ಪೀಸ್ಫುಲ್ ಆಯಿತು. ಇತ್ತೀಚೆಗೆ ಲಾಸ್ಟ್ 1-2 ತಿಂಗಳಲ್ಲಿ ಪಾಕಿಸ್ತಾನ್ ಮೋಟಿವೇಟೆಡ್ ಟೆರರಿಸ್ಟ್ ಅವರು ಒಂದು ವರ್ಷ ನೋಡಿದ್ದಾರೆ, ಏನೂ ಮಾಡಲಿಕ್ಕಾಗಿಲ್ಲ, ಸೆಕ್ಯೂರಿಟಿ ಫೋರ್ಸಸ್ ಹಾಕಿಸ್ಲಿಕ್ಕಾಗಿಲ್ಲ, ಒಂದು ವರ್ಷ ಏನೂ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕಾಗಿಲ್ಲ. ಇದಕ್ಕೆ ಮುಂಚೆ ಇಂಡಿಯಾದಲ್ಲಿ ಬಾಂಬ್ ಬ್ಲಾಸ್ಟ್ ಯಾವ ಥರ ಇತ್ತು, ಹೈದ್ರಾಬಾದ್ನಲ್ಲಿ ಒಂದು ದಿನ ಬ್ಲಾಸ್ಟ್ ಆಗ್ತದೆ, ನೆಕ್ಸ್ಟ್ ದೀಪಾವಳಿ ಬ್ಯಾಂಗ್ಳೂರು ಬ್ಲಾಸ್ಟ್ ಮಾಡ್ತಾರೆ, ಅದಾದ ಮೇಲೆ ಪಾಟ್ನಾದಲ್ಲಿ ಮಾಡ್ತಾರೆ, ಅದಾದ ಮೇಲೆ ಮುಂಬೈನಲ್ಲಿ ಮಾಡ್ತಾರೆ, ಅದಾದ ಮೇಲೆ ಡೆಲ್ಲಿದಲ್ಲಿ ಮಾಡ್ತಾರೆ. ಸೊ ನಮಗೆ ಒಂದು ದೀಪಾವಳಿ ಪೊಂಗಲ್ ಔಟ್ಸೈಡ್ ಹೋಗುವಾಗ ಒಂದು ಕ್ರೌಡೆಡ್ ಸ್ಪೇಸ್ನಲ್ಲಿ ಎಲ್ಲಿ ಬಾಂಬ್ ಬ್ಲಾಸ್ಟ್ ಬರುತ್ತೆ ನಮಗೆ ಗೊತ್ತಿಲ್ಲ, ಅಷ್ಟು ಬಾಂಬ್ ಬ್ಲಾಸ್ಟ್ ಇತ್ತು. ಮೇಜರ್ ಸಿಟಿ ಟಾರ್ಗೆಟ್ ಮಾಡಿದ್ದಾರೆ, ಕ್ರೌಡೆಡ್ ಪ್ಲೇಸಸ್ ಟಾರ್ಗೆಟ್ ಮಾಡಿದ್ದಾರೆ, ಅದೊಂಥರ ಕಂಟಿನ್ಯೂಸ್ ಆಗಿತ್ತು. ಬಟ್ ತಾವು ನೋಡಿರ್ಬೋದು ಮೆಕ್ಯಾನಿಸಮ್ಸ್ ಎಲ್ಲ ತೊಗೊಂಡು ಬಂದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್, ಇಂಟರ್ನಲ್ ಸೆಕ್ಯೂರಿಟಿ ಎಲ್ಲ ಕರೆಕ್ಟ್ ಮಾಡಿ, ಅದೇ ಥರ ಇಲ್ಲಿ ಕೂಡ ಬಂದು ಗ್ರಿಡ್, ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಎಲ್ಲ ತೊಗೊಂಡು ಬಂದು ಇಂಟೆಲಿಜೆನ್ಸ್ ಶೇರಿಂಗ್ ಮೆಕ್ಯಾನಿಸಮ್ ಪರ್ಫೆಕ್ಟ್ ಮಾಡಿ ಆಲ್ಮೋಸ್ಟ್ ಇಂಡಿಯಾದಲ್ಲಿ ತಾವೊಂದು ಬಾಂಬ್ ಬ್ಲಾಸ್ಟ್ ಲಾಸ್ಟ್ 5-6 ಇಯರ್ಸ್ ಎಲ್ಲಿ ಕೂಡ ತಮ್ಮ ಕಿವಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆಲ್ ಸಿಟೀಸ್ ಆರ್ ಸೇಫ್. ಅದು ಬ್ಯಾಂಗ್ಳೂರೋ, ಚೆನ್ನೈಯೋ, ಡೆಲ್ಲಿಯೋ, ಕ್ಯಾಲ್ಕಟಾವೋ, ಅದು ಪಟ್ನಾವೋ, ಅದು ಹೈದ್ರಾಬಾದೋ, ಎಲ್ಲಿ ಕೂಡ ಯಾವುದೇ ಒಂದು ಬಾಂಬ್ ಬ್ಲಾಸ್ಟ್ ಇಲ್ಲದೆ ನಾವೆಲ್ಲಿ ನೋಡುವುದು ಈಸಿ, ಹೇಳುವುದು ಈಸಿ. ಬಟ್ ಎಷ್ಟು ಕೆಲಸ ಅಂಡರ್ಗ್ರೌಂಡ್ನಲ್ಲಿ ಒಂದು ಪೊಲಿಟಿಕಲ್ ಸಿಸ್ಟಮ್ ಮಾಡಿರಬೇಕು, ಆ ಪೊಲಿಟಿಕಲ್ ವಿಲ್. ಸೊ ಮೋದಿಜಿದಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ವಿಶೇಷ, ಒಂದು 303 MP ಇರುವ ಶಕ್ತಿ ಕಂಪ್ಲೀಟ್ ಯೂಸ್ ಮಾಡಿದ್ದಾರೆ. ಆ MP ಕೊಟ್ಟಿರುವ ಆ ಶಕ್ತಿ ತಾವೇನು ಬೆಂಬಲ ಕೊಟ್ಟು ಮೋದಿಜಿಗೆ ಆ ಶಕ್ತಿ ಕೊಟ್ಟಿದ್ದೀರೋ ಕಂಪ್ಲೀಟ್ ಉಪಯೋಗ ಮಾಡಿದ್ದಾರೆ, ಕಂಪ್ಲೀಟ್ ಕಂಟ್ರೋಲ್ ತಗೊಂಡಿದ್ದಾರೆ. ಸ್ಪೆಷಲಿ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿದಲ್ಲಿ, ಸ್ಪೆಷಲಿ ನಮ್ಮ ಎಕ್ಸ್ಟರ್ನಲ್ ಸೆಕ್ಯೂರಿಟಿದಲ್ಲಿ. ನೆಕ್ಸ್ಟ್ ಲೆವೆಲ್ ಇದೇ ಸ್ವಲ್ಪ ಜಾಸ್ತಿ ಒಂದು 20 ನಿಮಿಷ ನಮ್ಮಲ್ಲಿ ಮಾತಾಡಬೇಕು. ಇದೆರಡು ಕೂಡ ಮೆಷರಬಲ್. ನಾನು ಹೇಳಿದ ಎಲ್ಲ ಡೇಟಾ ತಾವು ಚೆಕ್ ಮಾಡ್ಬೋದು, ಗೂಗಲ್ ಕೈನಲ್ಲಿ ಇರ್ತದೆ, ಇಂಟರ್ನೆಟ್ ಇರ್ತದೆ, ಎಲ್ಲ ಕೂಡ ತಾವು ಗೂಗಲ್ ಮಾಡಿ ನೋಡ್ಬೋದು. ವೆನ್ ಇಸ್ ದ ಲಾಸ್ಟ್ ಬಾಂಬ್ ಬ್ಲಾಸ್ಟ್, ಇಂಡಿಯಾ ಚೈನಾ ಬಾರ್ಡರ್ ಎಲ್ಲ ನೋಡ್ಬೋದು.